ಹಲ್ಲೆಲೂಯ. ಎಷ್ಟು ಜನ ನಿಜವಾಗ್ಲೂ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಿ ಬಂದಿದ್ದೀರಿ? ದೇವರ ನನ್ನ ಹತ್ರ ಮಾತಾಡಬೇಕಪ್ಪ, ನಿಮ್ಮ ಸೇವಕನ ನನಗಾಗಿ ನೀವು ಉಪಯೋಗಿಸ್ಕೋಬೇಕಪ್ಪ. ಹಲ್ಲೆಲೂಯ. ನೀ ಪ್ರಾರ್ಥನೆ ಮಾಡಿ ಬಂದರೆ ನಿಜವಾಗಲೂ ದೇವರು ನಿಮಗೋಸ್ಕರವಾಗಿ ನನ್ನ ಉಪಯೋಗಿಸ್ಕೊಳ್ತಾರೆ. ಹಲ್ಲೆಲೂಯ. ಎಷ್ಟು ಜನ ಇಷ್ಟಪಡ್ತೀರಿ ನಿಮಗೋಸ್ಕರ ದೇವ್ರು ನನ್ನ ಉಪಯೋಗಿಸ್ಕೊಬೇಕಂತೇಳಿ? ಹಲ್ಲೆಲೂಯ. ನಿಮಗೋಸ್ಕರ ದೇವ್ರು ನನ್ನ ಉಪಯೋಗಿಸ್ಕೊಂಡ್ರೆ ನಿಮ್ಗೇನು ಲಾಭ? ನಿಮಗೆ ಸುಖ, ಸಂತೋಷ, ಆರೋಗ್ಯ, ಬಿಡುಗಡೆ, ಸಮಾಧಾನ, ಹೃದಯದಲ್ಲಾಗಿರೋ ನೋವು ಆರುವಂಥದ್ದು, ಕಟ್ಟೆಗಳಿಂದ ಬಿಡಿಸಲ್ಪಡುವಂಥದ್ದು. ಹಲ್ಲೆಲೂಯ. ನಿಮ್ಮ ಮೇಲಿರುವಂಥ ಭಾರವನ್ನೆಲ್ಲ ಕರ್ತನ ತಗೊಳ್ತಾನೆ. ಅವನಲ್ಲಿರುವಂಥ ಸಮಾಧಾನ ನಿಮಗೆ ಕೊಡ್ತಾನೆ. ನೀವು ನನ್ನೊಟ್ಟಿಗೆ ಬರಬೇಕು, ನೀವು ನನ್ನ ಜೊತೆನಲ್ಲಿ ಬರಬೇಕು. ಹಲ್ಲೆಲೂಯ. ನಿಜವಾಗ್ಲೂ ಪ್ರಾರ್ಥನೆ ಮಾಡಿ ಬಂದಿದ್ದೀರಾ? ಯಾರೆಲ್ಲ ಇವತ್ತು ನೀವು ಪ್ರಾರ್ಥನೆ ಮಾಡಿ ಬಂದಿದ್ದೀರೋ, ಸೇವಕನನ್ನು ನನಗಾಗಿ ಉಪಯೋಗಿಸ್ಕೊಬೇಕಂತೇಳಿ ಇವತ್ತು ನಿಮಗಾಗಿ ದೇವರು ನಾನು ಉಪಯೋಗಿಸ್ಕೊಳ್ತಾರೆ. ಅದು ನಿಮ್ದು ಏನೇ ವಿಷಯಗಳಾಗಿರಲಿ, ನಿಮ್ಮ ಯಾವ ಕಾರ್ಯಗಳಾಗಿರಲಿ, ಅಪ್ಪ ಇವತ್ತು ನನ್ನನ್ನು ಈ ಸಭೆಯಲ್ಲಿ ನಿಮಗಾಗಿ ಉಪಯೋಗಿಸ್ಕೊಳ್ತಾನೆ. ಹಲ್ಲೆಲೂಯ. ದೇವರು ಇವತ್ತು ಸೋತು ನಾನು ದೇವರಲ್ಲಿ ಕರೆಕ್ಟ್ ಆಗಿದ್ದು, ನಾನು ದೇವರಲ್ಲಿ ಸರಿಯಾಗಿದ್ದು, ಯಾವಾಗಲೂ ನಾನು ಪ್ರಾರ್ಥನೆ ಮಾಡ್ತೀನಿ, ಯಾವಾಗಲೂ ನನ್ನ ಮುಖವು ದೇವರ ಸಮ್ಮುಖದಲ್ಲಿ ಎತ್ತಲ್ಪಟ್ಟಿರುತ್ತದೆ, ಯಾವಾಗೂ ನಾನು ಮೊಣಕಾಲು ಹಾಕಿರ್ತೀನಿ, ನಾನು ಯಾವಾಗಲೂ ದೇವರ ಸಮ್ಮುಖದಲ್ಲಿ ಕರಗಳನ್ನು ಎತ್ತಿ ಪ್ರಾರ್ಥಿಸ್ತೀನಿ, ನಾನು ಪ್ರಾರ್ಥನೆ ಮಾಡುವಂಥ ವ್ಯಕ್ತಿಯಾಗಿದ್ದೇನೆ, ನಾನು ದೇವರ ಸಮ್ಮುಖದಲ್ಲಿ ಕುಳಿತು ಸಮಯವನ್ನು ಕಳೆಯುವಂಥ ವ್ಯಕ್ತಿಯಾಗಿದ್ದೇನೆ. ಆದರೂ ಕೂಡ ನನ್ನ ವಿಷಯಗಳಲ್ಲಿ ಬಿಡುಗಡೆ ಆಗ್ತಾ ಇಲ್ಲ. ನನ್ನ ಕುಟುಂಬಗಳಲ್ಲಿ, ನನ್ನ ವಿಷಯಗಳಲ್ಲಿ ಭಯಂಕರವಾದ ಹೋರಾಟಗಳನ್ನು ನಾನು ಕಾಣ್ತಾ ಇದ್ದೇನೆ. ಭಯಂಕರ ಸಮಸ್ಯೆಗಳಲ್ಲಿ ನಾನು ಹಾದು ಹೋಗ್ತಾ ಇದ್ದೇನೆ. ನಾನು ಎಷ್ಟು ಪ್ರಾರ್ಥನೆ ಮಾಡಿದ್ರು, ನಾನು ಎಷ್ಟು ನಂಬಿಗಸ್ತನಾಗಿದ್ರು, ನಾನು ಎಷ್ಟು ನಂಬಿಗಸ್ತಳಾಗಿದ್ರು ಕೂಡ ಏನೋ ಗೊತ್ತಿಲ್ಲ, ನನ್ನ ವಿಷಯದಲ್ಲಿ ದೇವರು ದಯನೇ ತೋರಿಸ್ತಾ ಇಲ್ಲ, ನನ್ನ ಕಾರ್ಯಗಳಲ್ಲಿ ಕರ್ತನ ಕೃಪೆಯೇ ತೋರ್ತಾ ಇಲ್ಲ ಅಂತೇಳಿ ಇಲ್ಲಿ ಯಾರಾದರೂ ಕೂತಿದ್ರೆ ಇವತ್ತು ದೇವರು ಹೇಳ್ತಾ ಇದ್ದಾರೆ, ನಿನಗಾಗಿ ಇವತ್ತು ನಾನು ಕಾರ್ಯ ಮಾಡುವಂಥ ದೇವರು, ಇವತ್ತು ನಾನು ನಿನಗಾಗಿ ಯುದ್ಧವನ್ನು ಮಾಡುವಂಥ ದೇವರು. ಹಲ್ಲೆಲೂಯ. ಅನೇಕ ಜನರಿಗಾಗಿ ನಾನು ಪ್ರಾರ್ಥನೆ ಮಾಡಿ ಕಣ್ಣೀರು ಒರೆಸ್ತೀನಿ, ಅನೇಕ ಜನರಿಗಾಗಿ ಪ್ರಾರ್ಥನೆ ಮಾಡಿ ನಾನು ಸಪೋರ್ಟ್ ಆಗಿ ನಿಲ್ಕೊಳ್ತೀನಿ. ಆದರೂ ಕೂಡ ನನ್ನ ವಿಷಯಗಳ ಮೇಲೆ ಯಾಕೆ ಬಿಡುಗಡೆ ಇಲ್ಲ? ದೇವರು ಹೇಳ್ತಾ ಇದ್ದಾರೆ, ಇವತ್ತು ನಾನು ನಿನಗಾಗಿ ಇಳಿದು ಬಂದಿದ್ದೀನಿ. ಒಪ್ಪೋರು ಮಾತ್ರ, ಸಮರ್ಪಿಸೋರು ಮಾತ್ರ. ತಂದೆ ದೇವ ಹೇಳ್ತಾ ಇದ್ದಾನೆ, ಇವತ್ತು ನಾನು ನಿನ್ನ ಹೃದಯದ ಗಾಯವನ್ನ ಆರಿಸುವುದಕ್ಕಾಗಿ ಹೋಗ್ತಾ ಇದ್ದಾನೆ. ನಿನ್ನ ಮೇಲೆ ಶತ್ರು ಹಾಕಿರುವ ಕಟ್ಟೆಗಳನ್ನ ಇವತ್ತು ನಾನು ಬಿಸುವುದಕ್ಕಾಗಿ ಹೋಗ್ತಾ ಇದ್ದಾನೆ. ರಬ 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 ಪ್ರಾರಂಭವಾಗಲಿ. ಪ್ರೈಸ್ ದಿ ಲಾರ್ಡ್. ಮತ್ತೊಬ್ಬರಿಗಾಗಿ ಕಷ್ಟ ಅಂತ ಹೇಳುವಾಗ ಮತ್ತೊಬ್ಬರಿಗಾಗಿ ನಾನು ಮುಂದೆ ಇರ್ತೀನಿ. ಮತ್ತೊಬ್ಬರಿಗಾಗಿ ಕಣ್ಣೀರು ಬರುವಾಗ ಆಧರಿಸುವುದಕ್ಕಾಗಿ, ಕಣ್ಣೀರು ಒರೆಸುವುದಕ್ಕಾಗಿ ನನ್ನ ಹೆಜ್ಜೆ ಆತುರ ಪಡ್ತದೆ. ಯಾರಾದರೂ ಕಷ್ಟ ನನಗಾಗಿ ಪ್ರಾರ್ಥನೆ ಮಾಡ್ರಿ ಅಂತ ಹೇಳುವಾಗ ನನ್ನ ನಿತ್ಯೆಯನ್ನು ತೊರೆದು, ನನ್ನ ನಿತ್ಯೆಯನ್ನು ತ್ಯಾಗ ಮಾಡಿ ರಾತ್ರಿಯ ವೇಳೆಗಳಲ್ಲಿ ಕರ್ತನ ಸಮ್ಮುಖದಲ್ಲಿ ಅವರಿಗಳಿಗಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ. ಸಮಯ ಸಮಯಕ್ಕೂ ಉಪವಾಸ ಮಾಡ್ತೀನಿ, ಸಮಯ ಸಮಯಕ್ಕೂ ನಾನು ಪ್ರಾರ್ಥನೆ ಮಾಡ್ತೀನಿ, ಸಮಯ ಸಮಯಕ್ಕೂ ಆಲಯಕ್ಕೆ ಬರ್ತೀನಿ, ಸಮಯ ಸಮಯಕ್ಕೂ ನಾನು ಕರ್ತನಲ್ಲಿ ಕರೆಕ್ಟ್ ಆಗಿದ್ದೀನಿ. ಆದರೂ ಕೂಡ ಕೆಲವೊಮ್ಮೆ ನನ್ನ ಜೀವಿತ ಸೋಲಲ್ಪಟ್ಟ ಜೀವಿತ, ಕೆಲವೊಮ್ಮೆ ಯುದ್ಧಗಳಿಂದ ತುಂಬಲ್ಪಟ್ಟ ಜೀವಿತ, ಕೆಲವೊಮ್ಮೆ ಒಂಟಿಯಾದ ಜೀವಿತ, ಕೆಲವೊಮ್ಮೆ ಕೈ ಬಿಡಲ್ಪಟ್ಟಂತ ಹಾಗೆ ಇರುವಂತ ಜೀವಿತದಲ್ಲಿ ನನ್ನ ಜೀವಿತ ಎಷ್ಟೋ ತಂಡಿಗಳು ಹಾದು ಹೋಗ್ತಾ ಇದೆ. ನನ್ನ ಕಷ್ಟ ಒಬ್ಬರಿಗೆ ಹೇಳ್ಕೊಂಡಿಲ್ಲ, ನನ್ನ ದುಃಖ ಒಬ್ಬರಿಗೆ ಹೇಳ್ಕೊಂಡಿಲ್ಲ, ನನ್ನ ವೇದನೆ ಒಬ್ಬರಿಗೆ ಹೇಳ್ಕೊಂಡಿಲ್ಲ. ಏನೇ ಇದ್ರೂ ಕೂಡ ಎಲ್ಲ ಕರ್ತನ ಸನ್ನಿಧಾನದಲ್ಲಿ, ಕರ್ತನ ಸಮ್ಮುಖದಲ್ಲಿ ನನ್ನ ಮೊರೆಯನ್ನ ಇಟ್ಟಿದ್ದೇನೆ.
ಆದ್ರೂ ಕೂಡ ಆತ್ಮಿಕ ವೀರನಾಗಿದ್ದೀನಿ, ಆತ್ಮಿಕ ವೀರಳಾಗಿದ್ದೀನಿ, ಪ್ರಾರ್ಥನೆಯಲ್ಲಿ ಪರ್ಫೆಕ್ಟ್ ಆಗಿದ್ದೀನಿ, ಉಪವಾಸದಲ್ಲಿ ಪರ್ಫೆಕ್ಟ್ ಆಗಿದ್ದೀನಿ, ದೇವರ ಭಯ ಭಕ್ತಿಯಲ್ಲಿ ಪರ್ಫೆಕ್ಟ್ ಆಗಿದ್ದೀನಿ. ಆದರೂ ಕೂಡ ಏನೋ ಗೊತ್ತಿಲ್ಲ, ನನ್ನ ಜೀವಿತ ಏನೋ ಕಷ್ಟದಲ್ಲಿ, ಏನೋ ದುಃಖದಲ್ಲಿ, ಏನೋ ಮುಳುಗುವ ಹಾಗೆ, ಏನೋ ಬಂಧನಗಳಲ್ಲಿ ಕಟ್ಟಲ್ಪಟ್ಟ ಅವಸ್ಥೆಗಳಲ್ಲಿ ನಾನು ಹಾದು ಹೋಗ್ತಾ ಇದ್ದೀನಿ ಅಂತ ಹೇಳಿ ಇಲ್ಲಿ ಯಾರಾದರೂ ಇದ್ರೆ ಕರ್ತನು ಹೇಳ್ತಾ ಇದ್ದಾನೆ, ಭಯಪಡಬೇಡ, ಭಯಪಡಬೇಡ. ಯೋಸೇಫನನ್ನ ಬಿಡಿಸಿದ ದೇವರು, ಯೋಸೇಫನನ್ನ ಮೇಲಕ್ಕೆ ತಂದ ದೇವರು, ಯೋಸೇಫನ ದೇವರು ಇವತ್ತು ನಿನ್ನ ದೇವರಾಗಿ ಇಳಿದು ಬಂದಿದ್ದೇನೆ, ನಿನ್ನ ದೇವರಾಗಿ ಇಳಿದು ಬಂದಿದ್ದೇನೆ, ನಿನ್ನ ದೇವರಾಗಿ ಇಳಿದು ಬಂದಿದ್ದೇನೆ. ಹಲ್ಲೆಲೂಯ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ನಗ್ತಾ ಹೇಳ್ರಿ, ದೇವರು ದೇವರು ನನಗಾಗಿ ಬಂದಿದ್ದಾನೆ. ಹಲ್ಲೆಲೂಯ. ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು ಯೋಸೇಫನ ಬಗ್ಗೆ. ಹಲ್ಲೆಲೂಯ. ಪಕ್ಕದಲ್ಲಿ ಕೈ ಕೊಟ್ಟಿರಿ, ಯಾರು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಇವಾಗ ತಿಳ್ಕೊಂಡ್ಬಿಡ್ರಿ. ಹಲ್ಲೆಲೂಯ. ಯೋಸೇಫನು ಪ್ರಾರ್ಥನೆಯಲ್ಲಿ ಸರಿಯಾಗಿದ್ದ, ಯೋಸೇಫನು ದೇವರ ಮನೆಯಲ್ಲಿ ನಂಬಿಗಸ್ತನಾಗಿದ್ದ, ಯೋಸೇಫನು ದೇವರ ಸಮ್ಮುಖದಲ್ಲಿ ಅವನು ಸರಿಯಾಗಿದ್ದ, ಯೋಸೇಫನು ದೇವರ ಸಮ್ಮುಖದಲ್ಲಿ ಕನಸುಗಳನ್ನು ಕಂಡುವನಾಗಿದ್ದ, ಯೋಸೇಫನು ಒಬ್ಬರಿಗೂ ವಂಚನೆ ಮಾಡದೆ, ಒಬ್ಬರಿಗೂ ಮೋಸ ಮಾಡದೆ, ಯೋಸೇಫನು ಸರಿಯಾದ ದೇವರ ದಾರಿಯಲ್ಲಿ ನಡೆಯುವನಾಗಿದ್ದ. ಆದರೂ ಕೂಡ ಅವನನ್ನ ಕಷ್ಟ ಬಿಟ್ಟಿಲ್ಲ. ಕೆಲವು ಜನರು ಹೇಳಿರ್ಬೋದು, ಯೋಸೇಫನೇ ಯಾವಾಗೂ ದೇವರು ಪ್ರಾರ್ಥನೆ ಸರಿಯಾಗಿದ್ದೀನಿ ಅಂತ ಹೇಳ್ತೀಯಲ್ಲ, ಈ ಕಷ್ಟ ಬಂತಲ್ಲ, ಎಲ್ಲಿ ದೇವರು ಇದಾರ? ದೇವರು ನೀನ್ ಕರೆಕ್ಟ್ ಆಗಿದೆಯಾ? ನೀನ್ ನಂಬಿಗಸ್ತನಾಗಿದ್ಯಾ? ನೀನ್ ಸರಿಯಾಗಿದ್ಯಾ? ದೇವರ ಮಾರ್ಗದಲ್ಲಿ ಸರಿಯಾಗಿ ನಡೀತಾ ಇದೆಯಾ ನೋಡ್ಕೋ ಅಂತ ಹೇಳಿ ಒಂದು ವೇಳೆ ಯೋಸೇಫನಿಗೆ ಹೇಳಿರ್ಬೋದು. ಆದ್ರೂ ಕೂಡ ದೇವರ ಮಕ್ಕಳೇ, ಯೋಸೇಫನು ದೇವರ ಸಮ್ಮುಖದಲ್ಲಿ ಅವನು ನೇರವಾದ ವ್ಯಕ್ತಿಯಾಗಿದ್ದ, ಅವನು ಸರಿಯಾದ ವ್ಯಕ್ತಿಯಾಗಿದ್ದ. ಹಲ್ಲೆಲೂಯಾ. ಇವತ್ತು ದೇವರು ಮಾತಾಡುವ ಒಂದು ವಿಷಯ, ದೇವರ ಮಕ್ಕಳು ಸರಿಯಾಗಿದ್ರು, ದೇವರ ಮಕ್ಕಳು ಕರೆಕ್ಟ್ ಆಗಿದ್ರು. ಒಂದು ವೇಳೆ ನಿನ್ನ ಜೀವನದಲ್ಲಿ ಏನಾದರೂ ಹೋರಾಟಗಳು ಬಂದಿದ್ರೆ ತಿಳ್ಕೊಳ್ಬೇಕು, ದೇವರು ಇವತ್ತು ನಿನ್ನನ್ನು ಬಿಡಿಸುವುದಕ್ಕಾಗಿ ಹೋಗ್ತಾ ಇದ್ದಾನೆ. ಅದು ಎಂತ ಕಟ್ಟಾಗಿರ್ಲಿ, ಅದು ಎಂತ ಹೋರಾಟವಾಗಿರ್ಲಿ, ಅದು ಎಂತ ಸಮಸ್ಯೆಗಳಾಗಿರ್ಲಿ, ಕರ್ತನು ಇವತ್ತು ತೀರ್ಮಾನ ಮಾಡಿದ್ದಾನೆ ಅಂತ ಮಕ್ಕಳನ್ನ ಬಿಡಿಸುವುದಕ್ಕಾಗಿ. ರಬಾ ಶಬಾ ದಡಾಗಾದಬ. ಯೋಸೇಫನ್ನು ಸರಿಯಾಗಿದ್ದ, ಬಟ್ ಹೋರಾಟ ಕಷ್ಟ ಅವನ್ನ ಬಿಟ್ಟಿಲ್ಲ. ಹೋರಾಟ ಕಷ್ಟ ಬಂದರೂ ಕೂಡ ಯೋಸೇಫನು ದೇವರನ್ನ ಬಿಟ್ಟಿಲ್ಲ. ಹಲ್ಲೆಲೂಯಾ. ಯೋಸೇಫನು ದೇವರಲ್ಲಿ ಕರೆಕ್ಟ್ ಆಗಿದ್ರು ಕೂಡ ಹೋರಾಟವು, ಶತ್ರುವು, ಸೈತಾನನು ಯೋಸೇಫನ್ ಬಿಟ್ಕೊಟ್ಟಿಲ್ಲ. ಹಲ್ಲೆಲೂಯಾ. ಆದ್ರೆ ಆ ಕಷ್ಟದ ಮಧ್ಯದಲ್ಲೂ, ಆ ಹೋರಾಟದ ಮಧ್ಯದಲ್ಲೂ ಯೋಸೇಫನು ದೇವರನ್ನ ಬಿಟ್ಟುಕೊಟ್ಟಿಲ್ಲ. ಇಂಥ ನಂಬಿಕಸ್ಥನಾಗಿರುವ ಯೋಸೇಫನನ್ನ ತುಳಿಯುವುದಕ್ಕಾಗಿ, ಮುಳುಗಿಸುವುದಕ್ಕಾಗಿ, ಮುಚ್ಚಾಕುವುದಕ್ಕಾಗಿ ಯುದ್ಧ ನಡೆಯುವಾಗ ಆ ಯುದ್ಧದ ಮಧ್ಯದಲ್ಲಿ ಯೋಸೇಫನಿಗಾಗಿ ದೇವರು ಪ್ರಕಟವಾದನು. ಹಲ್ಲೆಲೂಯಾ. ಯೋಸೇಫನ ಕರೆಕ್ಟ್ ಆಗಿದ್ರು, ಯೋಸೇಫನ ಬದುಕು ಜೀವಿತ ಸರಿಯಾಗಿದ್ರು, ಅವನ ತಂದೆಯ ಹೃದಯಕ್ಕೆ ಒಪ್ಪುವಂತ ಮಗನಾಗಿದ್ರು ಕೂಡ, ಎಲ್ಲ ಕರೆಕ್ಟ್ ಆಗಿದ್ರು ಕೂಡ ಯಾಕೆ ಹೋರಾಟ? ದೇವರ ಮಕ್ಕಳೇ, ದೇವರಲ್ಲಿ ಇಲ್ಲದೆ ಇರುವವರಿಗೆ ಅಷ್ಟು ಹೋರಾಟಗಳಿಲ್ಲ. ದೇವರ ಸಾನ್ನಿಧ್ಯದ ಒಳಗಡೆ ಇಲ್ಲದೆ ಇರುವಂತವರಿಗೆ ಅಷ್ಟೊಂದು ಕಷ್ಟಗಳಿಲ್ಲ. ದೇವರ ಒಡಂಬಡಿಕೆಯಲ್ಲಿ ಇಲ್ಲದೆ ಇರುವಂತವರಿಗೆ ಅಷ್ಟೊಂದು ಯುದ್ಧಗಳಿಲ್ಲ. ಯಾರು ದೇವರಲ್ಲಿ ಸರಿಯಾಗಿರ್ತಾರೋ, ಯಾರು ದೇವರಲ್ಲಿ ಕರೆಕ್ಟ್ ಆಗಿರ್ತಾರೋ, ಯಾರು ದೇವರ ಮಹಿಮೆಯ ಒಳಗಡೆ ಇರ್ತಾರೋ, ಯಾರನ್ನ ದೇವರ ಮಹಿಮೆ ಒತ್ತುಕೊಂಡು ಹೋಗ್ತಾ ಇರ್ತದೋ ಅವರಿಗೆ ಭಯಂಕರ ಹೋರಾಟ, ಅವ್ರಿಗೆ ಭಯಂಕರ ರೋಗ, ಅವ್ರಿಗೆ ಭಯಂಕರ ಸಮಸ್ಯೆಗಳು ಅವರನ್ನು ಎದುರಾಗಿ ಬರ್ತದೆ. ಬಟ್ ಅದು ಜಯಿಸಲ್ಲ, ಅದು ಜಯಿಸಲ್ಲ, ಅದು ಜಯಿಸಲ್ಲ.
ಜಯಿಸುವಂಥದ್ದೇ ದೇವರಲ್ಲಿ ಸರಿಯಾಗಿರುವಂತ ದೇವರ ಮಕ್ಕಳು. ಯೋಸೇಫನು ಸರಿಯಾಗಿದ್ದ, ಶತ್ರು ಅವನನ್ನ ಬಂಧಿಸಿ ಹಾಕ್ತು. ಹಲೋ, ಯೋಸೇಫನು ನೇರವುಳ್ಳ, ಸತ್ಯವುಳ್ಳ, ನೀತಿ ಉಳ್ಳ, ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಕರೆಕ್ಟ್ ಆಗಿದ್ರು ಕೂಡ ಶತ್ರು ಕೆಲವೊಮ್ಮೆ ಅವನ ಕಟ್ಟಾಕಬೇಕಂತೇಳಿ ಕಟ್ಟಾಕಲಿಕ್ಕೆ ಪ್ಲಾನ್ ಮಾಡಿದನು. ಗುಂಡಿ ಒಳಗಡೆ ಹಾಕಿ ಅಮಕ್ಲಿಕ್ಕೆ ನೋಡಿದನು, ಮುಚ್ಚಾಕ್ಲಿಕ್ಕೆ ನೋಡಿದನು. ಗುಂಡಿಯಿಂದ ಮೇಲೆ ಬಂದಿದ ತಕ್ಷಣ ಸಾಧಾರಣವಾದ ದುಡ್ಡಿಗೆ ಮಾರಲ್ಪಟ್ಟನು. ಅವನ ಬದುಕು, ಅವನ ಜೀವಿತ ಎಲ್ಲ ಮಾರಲ್ಪಟ್ಟರು ಕೂಡ ಅವನು ದೇವರಲ್ಲಿ ನಂಬಿಗಸ್ತನಾಗಿದ್ದ. ದೇವರಲ್ಲಿ ನಂಬಿಗಸ್ತನಾಗಿದ್ದ ನಿಮಿತ್ತವಾಗಿ ಪೋಟಿಫರನ ಮನೆಯಲ್ಲಿ ಅವನಿಗೆ ದೊಡ್ಡ ಉದ್ಯೋಗ ಸಿಕ್ತು. ಅಲ್ಲಿ ಕೂಡ ಶತ್ರು ಬಿಟ್ಟಿಲ್ಲ. ಹಲ್ಲೆಲೂಯ. ಕೆಲವೊಮ್ಮೆ ದೇವರ ಕನಸು, ದೇವರ ದರ್ಶನ, ದೇವರ ಒಡನಾಟ, ದೇವರೊಟ್ಟಿಗೆ ಮಾತುಕತೆಗಳ ಸಮಾಧಾನ, ಸಂತೋಷ ಇರ್ತದೆ. ಹಾಗೇ ಹೋಗ್ತಾ ಇರುವಾಗ ಕೆಲವೊಮ್ಮೆ ರಿಲೇಷನ್ಗಳಲ್ಲಿ ಜನರಲ್ಲಿ ಹೋರಾಟಗಳು ಬರ್ತದೆ, ಕುಗ್ಗುವ ಅನುಭವ ಬರ್ತದೆ. ಅದರ ಮಧ್ಯದಲ್ಲಿ ಮತ್ತೆ ದೇವರು ಪ್ರಕಟ ಆಗಿ ಕನಸು ಕೊಡ್ತಾನೆ. ಅದರ ಮಧ್ಯದಲ್ಲಿ ತಿರ್ಗಾ ಮತ್ತೆ ಎದ್ದು ಯೋಸೇಫನಿಗೆ ಕನಸು ಕೊಡ್ತಾರೆ. ಮತ್ತೆ ಒಂದು ಬಲ ಬರುತ್ತೆ, ಮತ್ತೆ ಒಂದು ಶಕ್ತಿ ಬರುತ್ತೆ, ಮತ್ತೆ ಒಂದು ಏನೋ ಒಂದು ಪ್ರಕಾಶ ಅವನಲ್ಲಿ ಬರ್ತದೆ. ಮತ್ತೆ ಮುಂದೆ ಹೆಜ್ಜೆ ಇಡ್ತಾನೆ. ಮತ್ತೆ ಅವರ ಅಣ್ಣಂದಿರ ಅಡ್ಡ ಬರ್ತಾರೆ, ಮತ್ತೆ ಅವನನ್ನು ಅಳಿದಲ್ಲಿ ಹಾಕ್ತಾರೆ. ಮತ್ತೆ ಅಲ್ಲಿಂದ ಎದ್ದೇಳ್ತಾನೆ. ಅವ ಪರವಾಗಿಲ್ಲಪ್ಪ, ಆಯ್ತು, ಕಷ್ಟ ಹೋರಾಟ ಎಲ್ಲ ನೀಗ್ತು. ಮತ್ತೆ 44ನ ಮನೆಯಿಂದ ಹೋರಾಟ. 44ನ ಮನೆಗೆ ಹೋಗ್ತಾನೆ. ಇವಾಗೆಲ್ಲ ಲೈಫ್ ಸೆಟ್ಲ್ ಆಯ್ತು ಅಂತ ಹೇಳಿ ಅನ್ಸ್ಕೊಂತಾನೆ. ದೇವರ ಮಕ್ಕಳಿಗೆ ಸ್ವಲ್ಪ ಮೇಲೆ ಕೀಳು ಏನಂದ್ರೆ ಚೆನ್ನಾಗಾಯ್ತು, ಮತ್ತೆ ಫೈಟು ಮತ್ತೆ ಚೆನ್ನಾಗಾಯ್ತು, ಮತ್ತೆ ಹೋರಾಟ ಮತ್ತೆ ಚೆನ್ನಾಗಾಯ್ತು, ಮತ್ತೆ ಕಷ್ಟ ಮತ್ತೆ ಚೆನ್ನಾಗಾಯ್ತು, ಮತ್ತೆ ಖಾಲಿಯಾದ ಅವಸ್ಥೆ, ಮತ್ತೆ ಚೆನ್ನಾಗಿದ್ವಿ, ಮತ್ತೆ ಎಲ್ಲ ಕೈ ಬಿಡಲ್ಪಡೋದ ಅವಸ್ಥೆ. ಹಿಂಗೆ ಯೋಸೇಫನ ಜೀವಿತದಲ್ಲಿ ಅದು ಹೋಗ್ತಾ ಇದೆ. ಇವನು ನೆನೆಸ್ಕೊಂಡ 44ನ ಮನೆಗೆ ಹೋಗಿದ್ದ ಅಷ್ಟೇ ನನ್ನ ಲೈಫ್ ಸೆಟ್ಲ್ ಆಯ್ತು ಅಂತೇಳಿ. ಬಟ್ ಅಲ್ಲಿ ಕೂಡ ಶತ್ರು ಬಿಟ್ಟಿಲ್ಲ, ಅವನನ್ನ ಬೇರೆ ವಿಧದಲ್ಲಿ ಕಟ್ಟಾಕ್ಲಿಕ್ಕಾಗಿ ನೋಡ್ದ. ಆದ್ರೂ ಯೋಸೇಫನ ಅಲ್ಲಿಂದ ಓಡ್ಲಿಕ್ಕೆ ತಯಾರು ಮಾಡದ. ಯೋಸೇಫನ ಅಲ್ಲಿಂದ ತಪ್ಪಿಸಿಕೊಂಡು ಓಡ್ಲಿಕ್ಕೆ ಸಿದ್ಧನಾದ. ಆದ್ರೂ ಕೂಡ ಶತ್ರು ಅವನ ಬಿಟ್ಟಿಲ್ಲ. ಕಾರಣ ಅವನು ಸಾಧಾರಣವಾದವನಲ್ಲ, ಅವನು ದೇವರಲ್ಲಿ ಸರಿಯಾಗಿರುವವನು, ದೇವರಲ್ಲಿ ಉತ್ತಮನು, ನೇರವಾಗಿರುವಂತವನನ್ನು ಶತ್ರು ಬಿಟ್ಟುಕೊಡಲ್ಲ. ಅವನ ಬೆನ್ನಿಂದೆಗಡನೆ ಇರ್ತದೆ. ಆದ್ರೆ ಯೋಸೇಫನು ಯಾವುದೇ ಕಾರಣಕ್ಕೂ ಪಾಪಕ್ಕೆ ಜಾಗ ಕೊಟ್ಟಿಲ್ಲ, ಶತ್ರುವಿಗೆ ಜಾಗ ಕೊಟ್ಟಿಲ್ಲ. ಅವನ ಮೇಲೆ ಯುದ್ಧ ಮಾಡಿ ಅವನು ಜಯಿಸಿದ. ಹಲ್ಲೆಲೂಯ. ಯೋಸೇಫ್ ನೆನೆಸ್ಕೊಂಡ ಎಲ್ಲ ಸಾರಾಯ್ತು, ಹೋಗಿ ನಾನು ರಾಜನಾಗಿ ಬದುಕಬಹುದು ಅಂತೇಳಿ ಸಡನ್ ಆಗಿ ಅಲ್ಲಿಂದಾನೆ ಅವನ ಮತ್ತೆ ಸರಮನೆ ಒಳಗಡೆ ಹೋಗ್ತಾ ಇದ್ದಾನೆ. ಅವನು ನೆನೆಸ್ಕೊಂಡ, ಈ ನನ್ನ ಜೀವನ ಮುಗೀತು. ಯಾಕೆ? ರಾಜನ ಕೈ ಕೆಳಗಡೆ ಇರುವಂತ ದೊಡ್ಡ ಉದ್ಯೋಗದಲ್ಲಿರುವಂತ ಪೋಟಿಫರನ್ನು ಹೇಳಿ ಸರಮನೆಯಲ್ಲಿ ಹಾಕ್ಸಿರೋದು. ಈಗ ನಿಮ್ಗೆ ಅರ್ಥ ಆಗಿಲ್ಲ. ಯಾವುದೋ ಒಂದು ದೇಶದ ಪ್ರಧಾನಿ ಯಾರನ್ನಾದ್ರೂ ಒಬ್ಬನ ಎತ್ತಿ ಜೈಲಲ್ಲಿ ಪರ್ಮನೆಂಟ್ ಆಗಿ ಇಡ್ಬೇಕಂತ ತೀರ್ಮಾನ ಮಾಡ್ರ, ಜೈಲಲ್ಲಿ ಪರ್ಮನೆಂಟ್ ಇಡಕ್ಕಾಗಲ್ವಾ? ಜೈಲಲ್ಲಿ ಅವನು ಕೊಲ್ಲಾಕ್ಬೇಕಂತೇಳಿ ತೀರ್ಮಾನ ಮಾಡಿದ್ರೆ ಕೊಲ್ಲಾಕ್ಲಿಕ್ಕಾಗಲ್ವಾ? ಆಗುತ್ತೆ. ಈಗ ಇವನ್ನ ಹಾಕಿರೋದು ಯಾರು ಗೊತ್ತಾ? ರಾಜಾದಿರಾಜನ ಪಕ್ಕದಲ್ಲೇ ಇದ್ದು ಸೇವೆ ಕೆಲಸ ಮಾಡುವಂತವನ್ನ ಹೇಳಿ ಜೈಲು ಒಳಗಡೆ ಹಾಕ್ಸಿರೋದು. ಹೊರಗಡೆ ಬರೋಕ್ಕಾಗುತ್ತಾ? ಇವ್ ನೆನೆಸ್ಕೊಂಡ ನನ್ನ ಜೀವನ ಮುಗೀತು, ನಾನೇನು ತಪ್ಪು ಮಾಡಿದೆ? ದೇವರು ಕೊಟ್ಟ ದರ್ಶನ, ದೇವರು ಕೊಟ್ಟ ಕನಸನ್ನ ಹೊಂದಿಕೊಂಡೆ, ಅದನ್ನ ಹಂಚಿಕೊಂಡ. ಅದನ್ನ ತಪ್ಪ? ಅದು ಬಿಟ್ಟು ನಾನೇನು ತಪ್ಪು ಮಾಡಿಲ್ವೇ? ವ್ಯಭಿಚಾರ ಮಾಡಿಲ್ವೇ? ಕೊಲೆ ಮಾಡಿಲ್ವೇ? ಕಳ್ಳತನ ಮಾಡಿಲ್ವೇ? ಪರಸ್ತ್ರೀಯನ್ನು ನಾನು ಮೋಹಿಸಿಲ್ವೇ? ಪರರ ಸ್ವತ್ತನ್ನು ಕಿತ್ತುಕೊಂಡಿಲ್ವೇ? ನಾನು ನೇರವಾಗಿದ್ದೀನಲ್ಲ, ನನಗೆ ಯಾಕೆ ಇಷ್ಟು ಕಷ್ಟ? ಅಷ್ಟು ಕಷ್ಟದ ಮಧ್ಯದಲ್ಲೂ ಕೂಡ ಯೋಸೇಫನು ದೇವರನ್ನ ಬಿಟ್ಟುಕೊಟ್ಟಿಲ್ಲ. ವಾಕ್ಯ ಹೇಳ್ತದೆ, ಯೋಸೇಫನನ್ನ ಗುಂಡಿಯಲ್ಲಿ ಹಾಕುವಾಗಲೂ ದೇವರು ಅವನ ಸಂಗಡ ಗುಂಡಿಯ ಒಳಗಡೆ ಇದ್ದನು. ನೀನು ಯಾವ ಪರಿಸ್ಥಿತಿಯಲ್ಲಿ ಇರ್ತೀಯ, ಆ ಪರಿಸ್ಥಿತಿಯಲ್ಲಿ ಇಳಿದು ಬರುವಂತ ದೇವರು ಯಾರಾದರೂ ಇದ್ರೆ ಇವತ್ತು ನಿನ್ನ ನಂಬಿ ಆರಾಧನೆ ಮಾಡ್ತಾ ಇರುವಂತ ನಜರೇತಿನ ಯೇಸು. ಹಲ್ಲೆಲೂಯಾ.
ಮನೆ ಹೇಳ್ದಲ್ಲ ನಾನು, ದಾವಿದನ ಹೇಳ್ತಾನೆ, ಅಯ್ಯೋಯ್ಯೋ ನಾನು ಪಾತಾಳಕ್ಕೆ ಹೋದ್ರು ಕೂಡ ದೇವ್ರು ಬಿಡಲ್ಲ. ಅಂದ್ರೆ ಅವನು ಯಾವ ಸಿಚುವೇಶನ್ ಇದ್ರು ಕೂಡ ಅಲ್ಲಿಗೆ ಬರುವಂತ ದೈವ. ಯೋಸೇಪನನ್ನ ಗುಂಡಿಯಲ್ಲಿ ಹಾಕಿದ ತಕ್ಷಣ ಅಯ್ಯೋ ಗುಂಡಿ ಅಂತೇಳಿ ದೇವ್ರು ಹೋಗಿಲ್ಲ. ಆ ಯೋಸೇಪನಿಗಾಗಿ, ನಂಬಿಗಸ್ತನಿಗಾಗಿ, ನೀತಿವಂತನಿಗಾಗಿ ಗುಂಡಿಯ ಒಳಗಡೆ ಸ್ವರ್ಗದ ದೇವರು ಇಳಿದು ಹೋದನು. ಈಗ ನೀನು ಯಾವ ಅವಸ್ಥೆಯಲ್ಲಿದೆಯೋ, ಇವಾಗ ನೀನು ಯಾವ ಪರಿಸ್ಥಿತಿಯಲ್ಲಿ ಇದೆಯೋ, ಆ ಸ್ಥಿತಿಯಲ್ಲಿ, ಆ ಪರಿಸ್ಥಿತಿಯ ಲೆವೆಲ್ ಅಲ್ಲಿ ದೇವರು ಬಂದು ಅಲ್ಲಿಂದ ನಿನ್ನ ಇವತ್ತು ಅವನು ಮೇಲೆ ತಗೊಂಡ್ಬರ್ಲಿಕ್ಕಾಗಿ ಹೋಗ್ತಾ ಇದ್ದಾನೆ. ಒಬ್ಬರು ಮಾತ್ರ. ಯಾವ ಸಿಚುವೇಶನ್, ಯಾವ ಒಂದು ಸ್ಥಿತಿಯಲ್ಲಿ, ಗತಿಯಲ್ಲಿ, ಯಾವ ಒಂದು ಕಾರ್ಯದಲ್ಲಿ ನಿದೆಯೋ ಆ ಲೆವೆಲ್ಗೆ ಇವತ್ತು ದೇವರ ಸಾನ್ನಿಧ್ಯ ಇಳಿದು ಬರ್ತದೆ. ಇವತ್ತು ದೇವರ ಕರ ಇಳಿದು ಬರ್ತದೆ. ಇವತ್ತು ದೇವರ ಕೃಪೆ ಇಳಿದು ಬರ್ತದೆ. ಯಾಕೆ? ನಿನ್ನ ಮೇಲಕ್ಕೆ ಎತ್ತುವುದಕ್ಕಾಗಿ. ಅಪ್ಪ ಇಷ್ಟು ದೊಡ್ಡ ಆಲೋಚನೆ ಕೊಟ್ಟರು ಕೂಡ ಹಿಡ್ಕೊಂಡ್ರೆ ಸುಮ್ಮನೆ ಕೂತಿದ್ದೀರಿ. ದೇವ್ರು ಇಷ್ಟು ದೊಡ್ಡ ಆಲೋಚನೆ ಕೊಟ್ಟರು ಕೂಡ ನಾವು ಮೌನವಾಗಿ ಕೂತಿದ್ದೀವಿ. ದೇವ್ರು ಹೇಳ್ತಾ ಇದಾರೆ, ನೀನು ಯಾವ ಜಾಗದಲ್ಲಿದೆಯೋ, ಯಾವ ಸ್ಥಿತಿಯಲ್ಲಿದೆಯೋ ಅಲ್ಲಿಗೆ, ಆ ಲೆವೆಲ್ಗೆ ಇವತ್ತು ನಾನು ಬರುವುದಕ್ಕಾಗಿ ಹೋಗ್ತಾ ಇದ್ದಾನೆ. ನಾನು ಬರುವುದಕ್ಕಾಗಿ ಹೋಗ್ತಾ ಇದ್ದಾನೆ. ಹೋ ಹೋ ಅದು ಯೇಸು ಬಂದಾಯ್ತು. ಕೆಲವೊಬ್ಬರನ್ನ ದೇವರು ಎತ್ತುತ್ತಾ ಇದ್ದಾರೆ. ಕೆಲವೊಬ್ಬರನ್ನ ಯೇಸು ಎತ್ತುತ್ತಾ ಇದ್ದಾರೆ. ಮನುಷ್ಯನು ಸಹಾಯ ಮಾಡಿದ್ರೆ, ಮನುಷ್ಯನು ಮೇಲಕ್ಕೆತ್ತಿದ್ರೆ ಮನುಷ್ಯನಲ್ಲಿ ಭೇದ ಭಾವ ಇರುತ್ತೆ, ಮನುಷ್ಯನಲ್ಲಿ ವ್ಯತ್ಯಾಸ ಇರುತ್ತೆ. ಮನಸ್ಸಿನ ಒಳಗಡೆ ಒಂದು, ಹೊರಗಡೆ ಒಂದು ಅಂತೇಳಿ ಎತ್ತುತ್ತಾನೆ. ಬಟ್ ನಿನ್ನ ಎತ್ತಲಿಕ್ಕಾಗಿ ಬರ್ತಾ ಇರೋದು ಒಳ್ಳೆ ಮನಸ್ಸುಳ್ಳ ದೇವರು, ಒಳ್ಳೆ ಪ್ರೀತಿ ಉಳ್ಳ ದೇವರು, ಒಳ್ಳೆ ದಯೆ ಉಳ್ಳ ದೇವರು. ನಿನ್ನನ್ನು ಎತ್ತುವುದಕ್ಕಾಗಿ ನೀನು ಯಾವ ಸ್ಥಿತಿಯಲ್ಲಿದೆಯೋ ಆ ಸ್ಥಿತಿಗೆ, ಆ ಲೆವೆಲ್ಗೆ ಅವನು ಬರ್ತಾ ಇದ್ದಾನೆ. ದೇವ್ರ ಮಕ್ಕಳೇ, ಅಯ್ಯೋ ನಾನು ಕಪ್ಪಿಗಿದ್ದೀನಿ, ನಾನು ಬೆಳ್ಳಗಿದ್ದೀನಿ, ನನ್ನ ಬಾಯಿ ಸೊಟ್ಟಿಗಿದೆ, ನನ್ನ ಕಣ್ಣು ಸೊಟ್ಟಿಗಿದೆ, ನಾನು ಬಡವಳು, ನನಗೆ ಅಸಹ್ಯ ಆಗಿದ್ದೀನಿ, ಹೀಗಿದ್ದೀನಿ. ನೀನು ಹೇಗೆ ಇರು, ಆ ಲೆವೆಲಲ್ಲಿ ಕರ್ತನು ನಿನ್ನನ್ನು ಪ್ರೀತಿ ಮಾಡಿ ಇವತ್ತು ಆ ಲೆವೆಲ್ಗೆ ಬರ್ತಾ ಇದ್ದಾನೆ. ಹಲ್ಲೆಲೂಯಾ. ನನ್ನ ಮನೆ ಚಿಕ್ಕದು, ನನ್ನ ಹೆಸರು ಚಿಕ್ಕದು, ನನ್ನ ದುಡಿಯೋ ಸಂಬಳ ಚಿಕ್ಕದು, ನನ್ನನ್ನು ಯಾರು ನೋಡಿ ಮಾತಾಡ್ಸಲ್ಲ, ನನಗೆ ಯಾರು ಗೌರವ ಕೊಡಲ್ಲ, ನನ್ನನ್ನು ಯಾರು ಕೇರೆ ಅನ್ನಲ್ಲ, ನಾನು ಏನಕ್ಕೂ ಇಲ್ಲ, ಯಾವುದಕ್ಕಿಲ್ಲ, ಯಾವುದೋ ಮೂಲೆಯಲ್ಲಿ ಇದ್ದೀನಿ ಅಂತೇಳಿ ನೆನೆಸ್ಕೊಂಡು ಹೇಳ್ತಾ ಇದ್ದಾರೆ. ಕರ್ತನ ಹೇಳ್ತಾ ಇದ್ದಾನೆ, ಆ ಗ್ರೌಂಡ್ ಲೆವೆಲ್ಗೆ ನನ್ನ ದೇವರು ಇವತ್ತು ನಿನಗಾಗಿ ಅವನು ಪ್ರಕಟವಾಗುವುದಕ್ಕಾಗಿ ಹೋಗ್ತಾ ಇದ್ದಾನ. ದೇವರು ಮಾತಾಡ್ತಾ ಇದ್ದಾರೆ. ಯಾಕೆ ಪುಡುಕ ಕುದಗ ಮಕ್ಕಳು ಜಾಸ್ತಿ ಆಗ್ಬಿಟ್ಟಿದೆ ಅಲ್ಲ, ಅಪ್ಪ ಅಮ್ಮನೂ ಹೇಳಲ್ಲ, ನಾವು ಹೇಳ್ಬೇಕು. ಹಲ್ಲೆಲೂಯಾ. ಇದಕ್ಕೆ ಮೇಲೆ ಯಾರು ಮಕ್ಕಳು ಇದ್ದಾದ್ರೆ ಹೈ ಕುತ್ಕೊಂತ ಹೇಳ್ಬೇಕು, ಇಲ್ಲ ನಮ್ಗೆ ಹೇಳ್ಬೇಕು, ಗಿಂಡ್ರಿ ಅಂತ ಗಿಲ್ತೀವಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ಮಾತಾಡ್ತಾ ಇದ್ದಾರೆ. ದೇವರ ಆತ್ಮ ಮಾತನಾಡಿದಂತ ಶಬ್ದವನ್ನ ಕೇಳಿ ನಾನು ಇವತ್ತು ಪ್ರವಾದಿಸ್ಲಿಕ್ಕಾಗಿ ಹೋಗ್ತಾ ಇದ್ದಾನೆ. ನಂಬಿಕೆ ಉಳ್ಳವರು ಹಿಡ್ಕೊಳ್ರಿ. ನಂಬಿಕೆ ಉಳ್ಳವನ ಒಳಗಡೆ ಇದು ಕೆಲಸ ಮಾಡುತ್ತೆ. ಎಲ್ರಿಗೂ ಕೆಲಸ ಮಾಡಬೇಕಂತಲ್ಲ, ಎಲ್ರಿಗೂ ಮಾಡಬಾರ್ದು ಅಂತಲ್ಲ. ಯೇಸು ಸ್ವಾಮಿ ಯಾವ ಯಾವ ಊರುಗಳಿಗೆ, ಯಾವ ಯಾವ ಪಟ್ಟಣಗಳಿಗೆ, ಯಾವ ಯಾವ ಜಾಗಗಳಿಗೆ ಹೋದ್ರು ಅಲ್ಲೆಲ್ಲರೂ ನಂಬಿದ್ರು. ಭಯಂಕರ ಅದ್ಭುತಗಳು, ಭಯಂಕರ ಬಿಡುಗಡೆಗಳು, ಭಯಂಕರ ಅತಿಶಯಗಳು ನಡೀತು. ಯೇಸು ಸ್ವಂತ ಊರಿಗೆ ಬರುವಾಗ ಸ್ವಂತ ಜನರು ಯಾರು ನಂಬಿಲ್ಲ. ವಾಕ್ಯ ಹೇಳ್ತದೆ, ಯೇಸು ಕೈಗಳಿಟ್ಟು ಪ್ರಾರ್ಥನೆ ಮಾಡಿದ್ರು ಕೂಡ ಅಷ್ಟು ಅದ್ಭುತಗಳಲ್ಲಿ ನಡೆದಿಲ್ವಂತೆ. ನಾನು ಬೆಳಿಗ್ಗೆ ಒಂದು ವಾಕ್ಯ ಓದ್ಬೇಕಾದ್ರೆ ತುಂಬಾ ಹಾರ್ಟ್ಗೆ ಟಚ್ ಆಯ್ತು ನನಗೆ. ಏನಂದ್ರೆ ನಾವೆಲ್ಲ ಎಣಿಸ್ತೀವಿ, ಟಚ್ ಬಿಡುಗಡೆ ಆಗ್ಬಿಡ್ಬೇಕು,
ಯೇಸುವಿನ ನಾಮದಲ್ಲಿ ಪೋ ಅಂತ ಹೇಳಿದ ತಕ್ಷಣ ಬಿಡುಗಡೆ ಆಗ್ಬಿಡ್ಬೇಕು. ಒಬ್ಬ ಕುರುಡ ಯೇಸು ಹತ್ರ ಬರ್ತಾನೆ. ಒಬ್ಬ ಕುರುಡನನ್ನ ಹುಟ್ಟುವಾಗಲೇ ಕುರುಡನು, ಕಣ್ಣು ಕಾಣಲ್ಲ, ಪ್ರಪಂಚ ಕಂಡಿಲ್ಲ, ಎತ್ತ ತಂದೆ ತಾಯಿಯನ್ನು ಕಂಡಿಲ್ಲ, ಅವನು ಏನು ಕಂಡಿಲ್ಲ. ಅವನ ಜೀವಿತವೇ ಕತ್ತಲಲ್ಲಿ ಕಟ್ಟಲ್ಪಟ್ಟಿತ್ತು. ಈ ಕುರುಡನನ್ನ ಯೇಸುವಿನ ಮುಂದೆಗಡೆ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದು ಹೇಳ್ತಾರೆ, ಯೇಸುವೇ ನೀನು ಮುಟ್ಟಬೇಕು. ಆ ಟೈಮ್ನಲ್ಲಿ ಯೇಸು ಸ್ವಾಮಿ ಕ್ಯಾಕಸ್ ಕಣ್ಣುಗಳ ಮೇಲೆ ಉಗಿತಾರೆ. ಹಲ್ಲೆಲೂಯಾ. ಯೇಸು ಕ್ಯಾಕರಿಸಿ ಮಕ್ಕದ ಮೇಲೆ ಉಗಿದ್ಬಿಟ್ಟು ಅವನ ತಲೆ ಮೇಲೆ ಕೈ ಇಟ್ಟು, ಈಗ ನಿನ್ನ ಕಣ್ಣು ತೆರೆದು ನೋಡು ಅಂತ ಹೇಳುವಾಗ ಕಣ್ಣು ತೆರೆದು ನೋಡ್ತಾನೆ. ಮನುಷ್ಯರು ಕಾಣ್ತಾರೆ, ಬಟ್ ಮರಗಳ ಹಾಗೆ ಕಾಣ್ತಾರೆ ಅಂತ ಅವನು ಹೇಳ್ತಾನೆ. ಹಲ್ಲೆಲೂಯಾ. ಮನುಷ್ಯರು ಕಾಣ್ತಾ ಇದ್ದಾರೆ, ಬಟ್ ಅವ್ರು ನಡೆದಾಡುವಾಗ ಮರಗಳು ನಡೆದಾಡುವ ಹಾಗೆ ಕಾಣ್ತಾ ಇದೆ. ಮನುಷ್ಯರೇ ಬಟ್ ಮರಗಳ ಹಾಗೆ ಕಾಣ್ತಾ ಇದ್ದಾರೆ ಸ್ವಾಮಿ. ಅರರೆ, ಹುಟ್ಟು ಕುರುಡನಿಗೆ ಮರ ಹೆಂಗ್ ಗೊತ್ತಾಯ್ತು ಇದೇ ಮರ ಅಂತ? ಹಲ್ಲೆಲೂಯಾ. ಅದರಲ್ಲೊಂದು ಮರ್ಮ ಇದೆ, ಅದರಲ್ಲೇನೊಂದು ಮರ್ಮ ಇದೆ. ನೀವೇ ಆಲೋಚನೆ ಮಾಡ್ರಿ. ಹುಟ್ಟಿದಾಗಿಂದ ಹಿಡಿದು, ಚಿಕ್ಕ ಮಗುವಿಂದ ಹಿಡಿದು ಇಷ್ಟು ದೊಡ್ಡ ವ್ಯಕ್ತಿ ಆಗಿದ್ದಾನೆ, ಅವನು ಕುರುಡನಾಗಿದ್ದಾನೆ. ಯಾವ ಮರನ ನೋಡಿಲ್ಲ, ನೀರು ನೋಡಿಲ್ಲ, ಸಮುದ್ರ ಹೆಂಗಿರ್ತೋ ಗೊತ್ತಿಲ್ಲ, ಕೆರೆ ನೀರು ಹೆಂಗಿರ್ತೋ ಗೊತ್ತಿಲ್ಲ, ಯಾವ ಮನುಷ್ಯ ಯಾವ ಬಣ್ಣ ಇರ್ತಾನೋ ಗೊತ್ತಿಲ್ಲ. ಈಗ ಇವನು ಹೇಳ್ತಾ ಇದ್ದಾನೆ, ಮರಗಳು ಕಾಣುವ ಹಾಗೆ ಕಾಣ್ತಾ ಇದ್ದಾರೆ ಅಂತೇಳಿ. ಹಲ್ಲೆಲೂಯಾ. ಒಂದು ವೇಳೆ ದೇವರು ಅವನ ಕನಸಿನಲ್ಲಿ ಮರಗಳು ತೋರಿಸ್ಬಿಟ್ಟು ಇದು ಮರ ಅಂತೇಳಿ ಮಾತಾಡಿರ್ಬೋದು. ಹಲ್ಲೆಲೂಯಾ. ಮರ ಫಲ ಕೊಡುವಂಥದ್ದಾಗಿರ್ತದೆ ಅಂತೇಳಿ ಒಂದು ವೇಳೆ ತೋರಿಸಿರ್ಬೋದು. ಅಲ್ಲಿ ಏನು ದೇವರು ಒಂದು ವೇಳೆ ಕನಸಿನಲ್ಲಿ ತೋರಿಸಿದ್ರು ಅದು ಇಲ್ಲಿ ಇವು ನೋಡಿದ ತಕ್ಷಣ ಕಣ್ಣು ಮುಂದೆ ಬರ್ತಾ ಇರ್ಬೋದು. ಅದಕ್ಕೆ ಅವನು ಹೇಳ್ತಾವನೆ, ಮರಗಳನ್ನ ನೋಡ್ತಾ ಇದ್ದಾನೆ. ಅಂದ್ರೆ ಕನಸಿನಲ್ಲೇ ದೇವರು ಮರಗಳು ನೋಡಿಸಿದ್ದಾರೆ ಅಂದ್ರೆ ಇವನಿಗೆ ಗೊತ್ತಾಯ್ತು ದೇವರು ಇವತ್ತು ನನ್ನ ಕಣ್ಣು ತೆಗಿತಾರೆ ಅಂತ. ಅದಕ್ಕೊಂದು ಸಿಗ್ನೇಚರ್, ಅದಕ್ಕೊಂದು ಸೂಚನೆ. ಸ್ವಾಮಿ ಕಣ್ಣು ಬಿಟ್ಟು ನೋಡ್ತೀನಿ, ನಡೆದಾಡೋ ಮರಗಳ ಹಾಗೆ ಕಾಣ್ತಾ ಇದೆ ಅಂತ ಹೇಳುವಾಗ ಯೇಸು ಸ್ವಾಮಿ ಮತ್ತೊಂದು ಸಾರಿ ಕೈ ಇಡ್ತಾರಂತೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಮತ್ತೊಂದು ಸಾರಿ ಕೈ ಇಡುವಾಗ, ಕೈ ಇಟ್ಟು ಪ್ರಾರ್ಥನೆ ಮಾಡಿದ್ಮೇಲೆ ಈಗ ನೋಡುವಾಗ ಎಲ್ಲ ಮನುಷ್ಯರು ಕಾಣ್ತಾ ಇದ್ದಾರೆ ಅಂತ ಹೇಳಿದ್ರೆ, ಹಲ್ಲೆಲೂಯಾ. ಯೇಸು ಸ್ವಾಮಿಗೆ 2 ಸಾರಿ ಬೇಕಾಗಿತ್ತು ಅವನು ಕಣ್ತರಿಸಲಿಕ್ಕೆ ಪ್ರಾರ್ಥನೆ ಮಾಡಿ. ಹಲ್ಲೆಲೂಯಾ. ಕೆಲವೊಮ್ಮೆ ಬೇರೆ ಮಾತು ಹೋಯ್ತು, ಬಿಡುಗಡೆ ಆಯ್ತು, ಅದೇ ಬಿಡುಗಡೆ ಆಯ್ತು. ಬಟ್ ಇಲ್ಲಿ 2 ಸಾರಿ. ಹಲ್ಲೆಲೂಯಾ. ಅಂದ್ರೆ ಶತ್ರು ಪರಂಪರೆಯ ಶಕ್ತಿ ಅಷ್ಟು ಬಲವಾಗಿ ಅವನ ಕಟ್ಟ ಹಾಕ್ಬಿಟ್ಟಿದೆ. ಹಲ್ಲೆಲೂಯಾ. ಆ ಕಟ್ಟುಗಳನ್ನು ಯೇಸು ಬಿಚ್ಚಿದ್ರು ಕೂಡ ಮತ್ತೆ ಅವನು ಕಟ್ತಾ ಇದ್ದಾನೆ. ಯಾಕೆ ಇವ್ ನನಗೆ ಬೇಕು ಅಂತೇಳಿ. ಆದ್ರೆ ಯೇಸು ಬಿಟ್ಟು ಕೊಟ್ಟಿಲ್ಲ. ಇಲ್ಲ, ಈ ಕಟ್ಟದು ಏನೇ ಆಗಿರಲಿ ಇವತ್ತು ನಾನು ಬಿಚ್ಚಿಸ್ತೀನಿ. ಯಾಕೆ ಅಂದ್ರೆ ಇವನು ನನಗೆ ಬೇಕಾದವನು. ಹಲ್ಲೆಲೂಯಾ. ಅವಾಗಲೇ ದೇವರ ಆತ್ಮ ಮಾತಾಡಿದ ಶಬ್ದ ನಾನು ನಿಮ್ಮ ಹತ್ರ ಮಾತಾಡ್ಲಿಕ್ಕಾಗಿ ಹೋಗ್ತಾ ಇದ್ದೇನೆ. ಹಲ್ಲೆಲೂಯಾ. ಮರ್ತೇ ಹೋಗ್ಬಿಟ್ಟ. ಅವಾಗಲೇ ದೇವರ ಆತ್ಮ ಮಾತಾಡಿ ಶಬ್ದ ಮರ್ತ ಹೋಗ್ಬಿಟ್ಟ ನೋಡ್ರಿ, ಬೇರೆ ಕಡೆ ಹೋಗ್ಬಿಟ್ಟು. ಹಲ್ಲೆಲೂಯಾ. ನೀನ್ ಇರುವಂತಹ ಗ್ರೌಂಡ್ ಲೆವೆಲ್ಗೆ ನನ್ನ ದೇವರು ಬಂದು ಇವತ್ತು ನಿನ್ನ ಬಿಡಿಸ್ತಾರೆ. ಎರಡನೇದಾಗಿ ನೀನು ಯಾವ ಸ್ಥಿತಿಯಲ್ಲಿದೆಯೋ ಆ ಸ್ಥಿತಿಗೆ ಬಂದು ಅಲ್ಲಿಂದ ದೇವರು ನಿನ್ನನ್ನು ಮೇಲೆ ಕೆತ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರು ಹೇಳಿದ್ದು ಇವತ್ತು ನಾನು ನಿಮ್ಮನ್ನು ಬಿಡಿಸ್ಲಿಕ್ಕಾಗಿ ಹೋಗ್ತೇನೆ. ಹಲ್ಲೆಲೂಯಾ. ಯೋಸೇಫನು ಸರಮನೆ ಒಳಗಡೆ ಇದ್ದಾನೆ. ಇವನು ಯಾವ ತಪ್ಪು ಮಾಡಿಲ್ಲ. ಪರಿಶುದ್ಧತೆಗಾಗಿ ವ್ಯಭಿಚಾರವನ್ನ
ಬಿಟ್ಟು ಓಡಿದಂಥ ಯೋಸೇಫನು ಯಾವುದಕ್ಕಾಗಿ ಇವನು ಓಡ್ದ? ಅವನು ಓಡಿದ್ದು ಪರಿಶುದ್ಧವಾದ ಜೀವಿತಕ್ಕಾಗಿ ಅವನು ಓಡಿದ್ದು, ದೇವರಿಗಾಗಿ ಅವನು ಓಡಿದ್ದು, ದೇವರ ಭಯಭಕ್ತಿಯಲ್ಲಿ ಅವನು ಓಡಿದ್ದು. ಈಗ ಅಂಥವನನ್ನು ಸರಮನೆಯ ಒಳಗಡೆ ಅವನನ್ನು ಕಟ್ಟಾಕಿದ್ದಾರೆ. ದೇವರ ಮಕ್ಕಳೇ, ಗುಂಡಿಲಿ ಹಾಕುವಾಗಲೂ ಕೂಡ ಗುಂಡಿಯ ಒಳಗಡೆ ದೇವರಿದ್ದನು. ಹಲ್ಲೆಲೂಯ. 44ನ ಮನೆಯಲ್ಲಿರುವಾಗಲೂ ಕೂಡ ಯೋಸೇಫ ಹೇಳ್ತಾನೆ, ದೇವರನ್ನ ಮುಂದೆ ಕಡಿದ್ದಾರೆ, ನಾನು ಹೇಗೆ ಪಾಪ ಮಾಡಲಿ? 44ನ ಮನೆಯಲ್ಲೂ ಕೂಡ ದೇವರು ಸಂಗಡ ಇದ್ದಾರೆ. ಅಲ್ಲಿಗೆ ಮಾತ್ರವಲ್ಲ, ಅವನನ್ನು ಸರಮನೆ ಒಳಗಡೆ ಹಾಕುವಾಗಲೂ ಕೂಡ ದೇವರ ವಾಕ್ಯ ಹೇಳ್ತದೆ, ಸರಮನೆ ಒಳಗಡೆ ಯಾರೋ ಒಬ್ಬ ಪ್ರಕಾಶವುಳ್ಳ ದೇವರ ಮಗನು, ದೇವರ ಗೃಹ ಅವನು ಪ್ರಕಟವಾದನು. ಸರಮನೆ ಒಳಗಡೆ ಹಾಕುವಾಗಲೂ ಕೂಡ ಸರಮನೆ ಒಳಗಡೆ ಯೋಸೇಫನಿಗಾಗಿ ದೇವರು ಪ್ರತ್ಯಕ್ಷನಾಗ್ತಾ ಇದ್ದಾನೆ. ಇದೇ ಪ್ರಸಂಗ ಬೇರೆ ಪಾಸ್ಟರ್ ಬಂದು ಇಲ್ಲಿ ಮಾಡಿದ್ರೆ ನಿಮ್ಮನ್ನು ಹಿಡಿಯಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೆ ಹೇಳೋದು, ಅದಕ್ಕೆ ಸ್ವಾಮಿ ಅಷ್ಟಿಲ್ಲದ್ರೆ ಹೇಳಲ್ಲ. ಏನು ಹೇಳಿದ್ದಾರೆ? ಅಷ್ಟೇ ಮುಗೀತು. ಹಲ್ಲೆಲೂಯ. ಪ್ರವಾದಿಗಳಿಗೆ ಅದಕ್ಕೆ ದೇವರಾತ್ಮ ಆ ಪ್ರವಾದನೆ ಮುಚ್ಚಿಬಿಟ್ರು, ಹೋಗ್ರಿ ನನಗೇನು. ಹಲ್ಲೆಲೂಯ. ಭಯಂಕರ ಆಲೋಚನೆ ಇತ್ತು, ಬಿಡುಗಡೆಯ ಆಲೋಚನೆ ಕೊಟ್ಟಿದ್ದು ಪರಿಶುದ್ಧಾತ್ಮ ಮಾತಾಡಿದ್ದು. ನನಗೆ ಆಶ್ಚರ್ಯ, ಯಾವತ್ತು ಮರ್ತಿದೆ, ಲೈಫಲ್ಲಿ ಫಸ್ಟ್ ಮರ್ತಿರೋದು. ಹಲ್ಲೆಲೂಯ. ಯಾಕಂದ್ರೆ ಆ ಥರ ನೀವು ಕೂತಿದ್ದೀರಾ ಅಂತ ಅರ್ಥ. ಪ್ರೈಸ್ ದಿ ಲಾರ್ಡ್. ಪ್ರವಾದಿಗೆ ಸ್ವಂತ ಇದೇ ಸೇವಕ ಬರ್ರಿ, ಬೇರೆ ಕಡೆ ಹೋದ್ರೆ ಬೇಡ ಬಿಡಿ, ಯಶಸ್ಸುಗಳ ಕೇಳ್ತಾ ಇಲ್ಲ, ದೇವ್ರು ಹೇಳಿದ ಮಾತು ನೆರವೇರ್ತದೆ ಅಂತ ಹೇಳ್ತಾ ಇದ್ದೀನಿ. ಹಲ್ಲೆಲೂಯ. ಆ ಸರಮನೆ ಒಳಗಡೆ ದೇವರು ಪ್ರಕಟವಾದರು. ದೇವರು ಪ್ರಕಟ ಆಗಿರೋದು ಅವನು ನೋಡಿರೋದು ನಿಜ ಆದರೆ ತಿಳ್ಕೊಳ್ಬೇಕು, ಅವನು ಅಲ್ಲಿಗೆ ಮುಗಿದೋಗಲ್ಲ, ಅವನು ಹೊರಗಡೆ ಬಂದೇ ಬರ್ತಾನೆ. ಅವನು ಹೊರಗಡೆ ಬಂದೇ ಬರ್ತಾನೆ. ಅವನ ಜೀವಿತ ಸರಮನೆಯಲ್ಲಿತ್ತು, ಅವನ ಜೀವಿತವನ್ನು ತೆಗೆದು ಅರಮನೆಯಲ್ಲಿ ದೇವರಿಟ್ರು. ಇನ್ನೊಂದು ಆಲೋಚನೆ ದೇವರಾತ್ಮ ಕೊಡ್ತಾ ಇದ್ದಾರೆ. ಇಲ್ಲಿವರೆಗೂ ಪರ್ಫೆಕ್ಟ್ ಆಗಿ, ನೀತಿವಂತರಾಗಿ, ಕರೆಕ್ಟಾಗಿ, ಸರಿಯಾಗಿದ್ದು ಕೂಡ ಕಟ್ಟೆಗಳಲ್ಲಿ, ಬಂಧನಗಳಲ್ಲಿ ಕಟ್ಟಲ್ಪಟ್ಟು, ಹೋರಾಟಗಳಲ್ಲಿ ಕಟ್ಟಲ್ಪಟ್ಟಂಥವ್ರನ್ನ ಸ್ವರ್ಗದ ದೇವರು ಇವತ್ತು ಅವನೇ ಸರಮನೆಯ ಬಾಗಿಲು ಓಪನ್ ಮಾಡಿ ಅದರಿಂದ ಹೊರಗಡೆ ಕರ್ಕೊಂಡು ಬಂದು ಕೆಲವೊಬ್ಬರನ್ನ ದೇವರು ಉನ್ನತ ಸ್ಥಾನದಲ್ಲಿ ಇಡಲಿಕ್ಕಾಗಿ ಹೋಗ್ತಾ ಇದ್ದಾರೆ. ಅದು ಯಾರಂತ ಗೊತ್ತಿಲ್ಲ, ಅದು ಯಾರಂತ ಗೊತ್ತಿಲ್ಲ, ಆದ್ರೆ ಇವತ್ತು ಅವರ ಚರಿತ್ರೆ ಬದಲಾಗ್ಲಿಕ್ಕಾಗಿ ಹೋಗ್ತಾ ಇದೆ. ಇವತ್ತು ಅವರ ಚರಿತ್ರೆ ಬದಲಾಗ್ಲಿಕ್ಕಾಗಿ ಹೋಗ್ತಾ ಇದೆ. ದೇವರು ನಿನ್ನ ತೆಗೆದು ರಾಜನ ಅನುಭವದಲ್ಲಿ, ರಾಜನ ಮನೆಯ ಅನುಭವದಲ್ಲಿ ನಿನ್ನ ಕೊಂಡೋಗ್ಲಿಕ್ಕಾಗಿ ಹೋಗ್ತಾ ಇದ್ದಾರೆ. ಕೊಂಡೋಗ್ಲಿ. ಶಾಭಾ ಧಾ 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 ಭಾ. ಬಿಟ್ಟಿಗಟ್ಟೆ ಕೊಡಲ್ಲ ಅಂತೇಳಿ ಯುದ್ಧ ಮಾಡಿ ನಿಂತಿರುವ ಶತ್ರುವಿನ ಬಲ ಇವತ್ತು ಯೇಸುವಿನ ವಚನದ ಮುಂದೆಗಡೆ ಒಡೆಯಲ್ಪಡಲಿ. ಒಡಿಲಿ. ರಬ ರಬ ರಬ. ದೇವರು ನಿನ್ನ ಇವತ್ತು ಎಬ್ಬಿಸುವುದಕ್ಕಾಗಿ ಹೋಗ್ತಾ ಇದ್ದಾನೆ. ನನಗೆ ಗೊತ್ತಿಲ್ಲ ಯಾರು ದೇವರ ಕೈಗೆ ಸಿಗ್ತಾರೋ ಗೊತ್ತಿಲ್ಲ, ದೇವರ ಕೈಗೆ ಯಾರು ಸಿಗ್ತಾರೋ ಗೊತ್ತಿಲ್ಲ. ಅವರ ಚರಿತ್ರೆ ಇವತ್ತು ಬದಲಾಗುತ್ತೆ.
ನಾನೇನೋ ಸುಮ್ಮನೆ ಮಾತಾಡ್ತಾ ಇಲ್ಲ. ದೇವರ ಸಮ್ಮುಖದಲ್ಲಿ ಕುಳಿತು ಪ್ರಾರ್ಥನೆ ಮಾಡುವಾಗ ದಾನಿಯೇಲನ ಕುರಿತು ದೇವರು ಮಾತಾಡು ಅಂತ ಹೇಳಿ, ಕಟ್ಟಲ್ಪಟ್ಟ ನನ್ನ ಮಕ್ಕಳನ್ನು ಬಿಡಿಸುವುದಕ್ಕಾಗಿ ಹೋಗ್ತೀನಿ ಅಂತ ಹೇಳಿ ದೇವರು ಮಾತಾಡಿ ಕಳಿಸಿರುವ ಆಲೋಚನೆಯನ್ನ, ದೈವೋಕ್ತಿಯನ್ನು ತೆಗೆದುಕೊಂಡು ಬಂದು ನಿಮ್ಮ ಮುಂದೆಗಡೆ ಹಂಚುತ್ತಾ ಇದ್ದೇನೆ. ಇವತ್ತು ದೇವರು ನಿಮ್ಮ ಸಂಗಡ ಮಾತಾಡ್ತಾ ಇದ್ದಾರೆ ಎಂಬ ದೃಢ ನಿಶ್ಚಯ ನಿಮಗೆ ಆಗ್ತಾ ಇದ್ರೆ, ಇವತ್ತು ದೇವರು ನಿನ್ನ ಬಿಡಿಸಿ ಬಿಡಿಸಿ, ನಿನ್ನ ಅವಸ್ಥೆಗಳಿಂದ ಬಿಡಿಸಿ, ನಿನ್ನ ಕಾರ್ಯಗಳಿಂದ ಬಿಡಿಸಿ, ನಿನ್ನ ವಿಷಯಗಳಿಂದ ಬಿಡಿಸಿ ಬಿಡಿಸಿ ಕೊಂಡೋಗ್ಲಿ. ದೇವರ ಮಹಿಮೆ ಇವರನ್ನ ಶಿಫ್ಟ್ ಮಾಡಲಿ. ದೇವರು ಕೊಡುವಾಗ ನಂಬಿಕೆಯಿಂದ ಗಟ್ಟಿಯಾಗಿ ಇಟ್ಕೋಬೇಕಂತೆ. ಪಕ್ಕದಲ್ಲಿ ಕೂತ್ಕೊಂಡು ಮಕ ನೋಡ್ರಿ ಅಂತ, ದೇವರು ಕೊಡುವಾಗ ಗಟ್ಟಿಯಾಗಿ ಇಟ್ಕೊಂಡು ಕೂತ್ಕೊಳ್ರಿ ಅಂತ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರು ನನಗೆ ಕೊಟ್ಟಿರುವಂತ ಕೃಪೆ, ವಾಕ್ಯದಲ್ಲಿ ಏನು ಮಾತಾಡ್ತಾರೋ ಅದರ ಪ್ರಕಾರ ಬಿಡುಗಡೆ, ವಾಕ್ಯದಲ್ಲಿ ಏನು ಹೊರಡುತ್ತೋ ಆಲೋಚನೆ ಅದೇ ಬಿಡುಗಡೆ ಆಗುವಂಥದ್ದು, ಸುಮ್ಮನೆ ಅಲ್ಲ. ಪ್ರೈಸ್ ದಿ ಲಾರ್ಡ್. ನಮ್ಮೆಲ್ಲರಿಗೆ ಚೆನ್ನಾಗಿ ಗೊತ್ತು, ದಾನಿಯೇಲನನ್ನ ದೇವರು ನೀತಿವಂತನಾಗಿ ಕಂಡನು. ದಾನಿಯೇಲನು ಶತ್ರುವಿನ ಪಾಳಯದಲ್ಲಿ ದಿಸಕ್ಕೆ 3 ಸಾರಿ ಪ್ರಾರ್ಥನೆ ಮಾಡೋ ಪ್ರಾರ್ಥನೆ ವೀರನಾಗಿದ್ದ. ಅಸಹ್ಯವಾದಂಥ ಯಾವ ಕಾರ್ಯಗಳಿಗಾಗಲಿ, ಆಹಾರಕ್ಕಾಗಲಿ, ಬಟ್ಟೆಗಾಗಲಿ, ಒಡಂಬಡಿಕೆಗಾಗಲಿ, ಸಂಬಂಧಕ್ಕಾಗಲಿ ಒಳಪಟ್ಟವನಲ್ಲ, ಬೇರ್ಪಡಿಸಲ್ಪಟ್ಟವನಾಗಿ ಜೀವಿಸಿದವನು. ರಾಜನ ಮನೆಯಲ್ಲಿ ರಾಜನ ವತಾನ, ರಾಜನ ಭೋಜನ ಇದ್ರೂ ಕೂಡ ಅವುಗಳಿಗೆ ಒಳಗಾಗದಂತೆ, ಅವುಗಳಿಂದ ಸಪ್ರೇಟ್ ಆಗಿದ್ದು ಇಲ್ಲ. ನಾನು ಆರಾಧಿಸುವಂಥ ದೇವರು, ನಾನು ಭಜಿಸುವಂಥ ದೇವರು ಅವನು ಪರಿಶುದ್ಧನು. ಅವನ ಮಾರ್ಗದಲ್ಲಿರುವಂಥ ಸೇವಕ ನಾನಾಗಿದ್ದೇನೆ. ನನಗೆ ಅದು ಅಶುದ್ಧ, ದೇವರಿಗೆ ಅಶುದ್ಧ ಅಂದ ಮೇಲೆ ನನಗೂ ಅಶುದ್ಧ. ನಾನು ದೇವರು ನನ್ನನ್ನು ಸಪ್ರೇಟ್ ಆಗಿ ಬೇರ್ಪಡಿಸಿದ್ದಾನೆ. ಆ ಜೀವಿತದಲ್ಲಿ ನಾನು ಜೀವಿಸ್ತೀನಿ ಅಂತ ಹೇಳಿ ತೀರ್ಮಾನ ತೆಗೆದುಕೊಂಡು ಜೀವಿಸಿದ ದಾನಿಯೇಲ ಯೆರೂಸಲೇಮಿನ ಕಡೆಗೆ ಅವನ ಮನೆಯ ಕಿಟಕಿಯ ಬಾಗಿಲನ್ನು ತೆರೆದು ಯೆರೂಸಲೇಮಿನ ಕಡೆಗೆ ಮುಖವನ್ನು ಮಾಡಿ ಯಾವಾಗಲೂ ದೇವರನ್ನು ನೋಡಿ ಪ್ರಾರ್ಥನೆ ಮಾಡುವಂತ ದಾನಿಯೇಲ ಈ ಪ್ರಾರ್ಥನೆ ಮಾಡುವುದನ್ನ ಶತ್ರು ನೋಡಿದ್ರು. ಈ ಶತ್ರುಗಳು ರಾಜನ ಹತ್ರ ಹೋದ್ರು. ರಾಜನಿಗೆ ಹೇಳಿದ್ರು, ನೀನು ಯಾವ ನಿಯಮ ಹೊರಡಿಸಿದೆ ಹೇಳು. ನಾನು ಯಾವ ಪ್ರತಿಬಿಂಬವನ್ನು ನಿಲ್ಲಿಸಿದೇನೋ ಅದನ್ನು ಮಾತ್ರ ಆರಾಧನೆ ಮಾಡಬೇಕೇ ಹೊರತು ಬೇರೆ ಯಾರಿಗೂ ನಮಸ್ಕರಿಸಬಾರ್ದು, ಪ್ರಾರ್ಥಿಸಬಾರ್ದು ಅಂತೇಳಿ ನಿಯಮ ಹೊರಡಿಸಿದ್ದೀನಿ. ಒಂದು ವೇಳೆ ಆ ನಿಯಮವನ್ನ ಮೀರಿದ್ರೆ ಏನು ಆಜ್ಞೆಯನ್ನು ಹೊರಡಿಸಿದೆ ಶಿಕ್ಷೆ ಅಂತೇಳಿ ಕೇಳುವಾಗ, ಅಂಥವ್ರು ಯಾರೇ ಆಗಿರಲಿ ಅಂಥವ್ರನ್ನ ಸಿಂಹದ ಗವಿಯ ಒಳಗಡೆ ಹಾಕಬೇಕು ಅಂತೇಳಿ ತಕ್ಷಣ ದಿಢೀರ್ ಅಂತೇಳಿ, ಇದೋ ನೀನು ಮೆಚ್ಚಿರುವ, ಒಪ್ಪಿರುವ, ನಿನ್ನ ನೆಚ್ಚಿರುವಂತ ದಾನಿಯೇಲನು ಅವನು ಬೇರೆ ದೇವರಿಗೆ ಅವನು ನಮಸ್ಕರಿಸ್ತಾ ಇದ್ದಾನೆ, ಪ್ರಾರ್ಥಿಸ್ತಾ ಇದ್ದಾನೆ, ಆರಾಧಿಸ್ತಾ ಇದ್ದಾನೆ. ಇವಾಗ ನೀನೇನು ಹೇಳ್ತೀಯ? ಆ ಸಮಯದಲ್ಲಿ ರಾಜ ಹೇಳ್ದ, ಅವನ ಕರ್ಕೊಂಡು ಬನ್ನಿ. ಏನ್ ದಾನಿಯೇಲ ನೀನು ಮಾಡಿದ್ದು? ಹೌದು ಸ್ವಾಮಿ, ನನಗೆ ಜೀವ ಕೊಟ್ಟು, ಉಸಿರು ಕೊಟ್ಟು, ಆರೋಗ್ಯ, ಅಂದ, ಚಂದ, ಸ್ಥಾನ, ಮಾನ, ಪದವಿಗಳನ್ನು ಕೊಟ್ಟಂತ ದೇವರನ್ನೇ ನಾನು ನಮಸ್ಕರಿಸಿದೆ, ನಾನು ಆರಾಧಿಸಿದೆ, ನಾನು ಸ್ತುತಿಸಿದೆ. ನನ್ನ ಪ್ರಾಣ ಪಕ್ಷಿ ಹಾರಿ ಹೋಗುವಂತ ಸಂದರ್ಭ ಬಂದರೂ ಕೂಡ ಅವನಿಗಾಗಿಯೇ ಪ್ರಾಣ ಕೊಡ್ತೀನಿ ಹೊರತು ಬೇರೆ ಒಳಗಾಗಿ ನಾನು ಮಾಡಿಸುವುದಿಲ್ಲ. ಹಾಲೆಲೂಯಾ. ಆ ನಂತರವಾಗಿ ದಿಢೀರಂತೇಳಿ ಏನು ಮಾಡ್ಲಿಕ್ಕಾಗಲ್ಲ,
ಅವನ್ನ ತೆಗೆದು ಸಿಂಹದ ಗವಿಲಾಗ್ತಾರೆ. ಇವನು ಯಾರ? ದೇವರಲ್ಲಿ ಕರೆಕ್ಟ್ ಆಗಿರುವವನು, ದೇವರಲ್ಲಿ ಸರಿಯಾಗಿರುವವನು, ದೇವರಲ್ಲಿ ನಂಬಿಗಸ್ತನಾಗಿರುವವನು, ಪ್ರಾರ್ಥನೆ ಮಾಡುವವನು. ಇವನಿಗೆ ಹೋರಾಟ, ಭಯಂಕರ ಹೋರಾಟ. ತೆಗೆದು ಸಿಂಹದ ಗವಿಲಾಗ್ತಾ ಇದ್ದಾರೆ. ಸಿಂಹದ ಗವಿಯಲ್ಲಿ ಹಾಕಿ ಕಲ್ಲನ್ನು ಮುಚ್ಚುತ್ತಾ ಇದ್ದಾರೆ. ಸಿಂಹದ ಗವಿಯಲ್ಲಿ ಹಾಕಿದ್ರು ಕೂಡ ಸಿಂಹಗಳಿಗೆ ಅವನು ಭಯಪಟ್ಟಿಲ್ಲ, ಹೋರಾಟಗಳಿಗೆ ಅವನು ಭಯಪಟ್ಟಿಲ್ಲ, ಸಮಸ್ಯೆಗಳಿಗೆ ಅವನು ಭಯಪಟ್ಟಿಲ್ಲ. ಆ ಹೋರಾಟ ಸಮಸ್ಯೆಯ ಭಯಂಕರದ ಮುಂದಗಡೆ ಮೊಣಕಾಲಾಕಿ ದೇವರು ನೋಡ್ತಾ ಇದ್ದಾನೆ. ಹಾಲೆಲೂಯ! ಅಂತ ದೊಡ್ಡ ಹೋರಾಟದ ಮಧ್ಯದಲ್ಲಿ ಮೊಣಕಾಲಾಕಿ ಇನ್ನೇನ್ ಅವನನ್ನೇ ನುಂಗಾಕುವಂತ ಸಮಸ್ಯೆ, ಅವನನ್ನೇ ತಿಂದು ಬಿಡುವಂತ ಸಮಸ್ಯೆ ಎದುರು ನಿಂತಿದ್ರು ಕೂಡ ಡೋಂಟ್ ಕೇರ್ ಅಂತೇಳಿ ಅದ್ರ ಮುಂದೆಗಡನೆ ದೇವರ ಸಮ್ಮುಖದಲ್ಲಿ ಮೊಣಕಾಲಾಗಿ ಎರಡು ಕೈಗಳನ್ನೆತ್ತು ಯಾವಾಗೂ ದೇವರು ನೋಡುವ ಹಾಗೆ ದೇವರನ್ನ ನೋಡುವಾಗ ಇದೋ ಅವನಿಗಾಗಿ ಒಂದು ಸುದ್ದಿ ಹೊರಡ್ತಾ ಇದೆ. ಅವನಿಗಾಗಿ ಸ್ವರ್ಗ ತೆರೆಯಲ್ಪಟ್ಟಿದೆ. ಅವನಿಗಾಗಿ ಸ್ವರ್ಗದಿಂದ ದೇವದೂತರು ಎಂಟ್ರಿ ಕೊಟ್ಟಿದ್ದಾರೆ. ಹಲ್ಲೆಲೂಯಾ! ಯಾವಾಗೂ ಪ್ರಾರ್ಥನೆ ಮಾಡುವವರಿಗಾಗಿ ಸಿಕ್ಕುವಂಥ ದೇವರು, ಯಾವಾಗೂ ದೇವರಲ್ಲಿ ಕರೆಕ್ಟ್ ಆಗಿರೋರಿಗಾಗಿ ಎಲ್ಲ ಸಮಯಗಳಲ್ಲಿ ಸ್ವರ್ಗ ತೆರೆಯುವಂಥ ದೇವರು, ಎಲ್ಲ ಸಮಯದಲ್ಲಿ ಕರೆಕ್ಟ್ ಆಗಿರುವಂಥವ್ರಿಗಾಗಿ ಎಲ್ಲ ಸಮಯದಲ್ಲಿ ದೇವದೂತರನ್ನು ಕಳಿಸುವಂಥ ದೇವರು. ಹಾಲೆಲೂಯಾ! ಹಾಲೆಲೂಯಾ! ದಾನಿಯೇಲನನ್ನು ಕಟ್ಟಿಗಳಿಗೆ ಒಳಪಡಿಸಿರುವಾಗ, ಬಂಧನಗಳಿಗೆ ಒಳಪಡಿಸಿರುವಾಗ ಸ್ವರ್ಗದ ದೇವರು ಸ್ವರ್ಗದ ಬಾಗಿಲನ್ನು ತೆರೆದು ದೇವದೂತರನ್ನು ಕಳಿಸಿ ಅವನನ್ನು ಬಿಡಿಸಲಿ, ಅವನು ನನ್ನವನು, ಅವನು ನನ್ನ ಮಗ, ಯಾವಾಗಲೂ ನನ್ನ ಸಮ್ಮುಖದಲ್ಲಿ ಕಾಣಲ್ಪಡುವ ಮಗ, ಅವನ ಮೇಲೆ ಪ್ರಾರ್ಥನೆ ಮಾಡುವ ವೀರ ಎಂಬುದಾಗಿ ಹೇಳುವಂತ ಒಂದು ಮುದ್ರೆ ಇದೆ. ಯಾರನ್ನ ಬೇಕಾದ್ರೂ ಶತ್ರು ಮುಡ್ತಾನೆ, ಯಾರನ್ನ ಬೇಕಾದ್ರೂ ಶತ್ರು ಮಾಡ್ತಾನೆ, ಯಾರ ಹತ್ರ ಬೇಕಾದ್ರೂ ಶತ್ರು ಬಂದು ಯುದ್ಧ ಮಾಡ್ತಾನೆ, ಶತ್ರು ಬರ್ತಾನೆ. ಅವನಿಗೆ ಯಾರು ನೀನು ಆರಾಧನೆ ಮಾಡೋ ವ್ಯಕ್ತಿಯಾಗಿದ್ರೆ ಅವನೇನು ಭಯ ಪಡಲ್ಲ. ಅವನು ಹೇಳ್ತಾನೆ, ನಡೆಯಲಿ, ನಾನು ಕೂಡ ಆರಾಧನೆ ಮಾಡಿ ಬಂದಿರೋದು. ಹಲ್ಲೆಲೂಯಾ! ನಾನು ನಂಬಿಗಸ್ತನಾಗಿರೋ, ನೀನು ಭಯ ಪಡಲ್ಲ. ನಾನು ಉಪವಾಸ ಮಾಡುವಂತ, ಯೇಸು ಸ್ವಾಮಿ ಉಪವಾಸ ಮಾಡೋ ಕಾರಣ ಪಕ್ಕದಲ್ಲೇ ಬಂದರು. ಹಲ್ಲೆಲೂಯಾ! ನಿಜನಾ? 40 ದಿವಸಗಳ ಕಾಲ ಅಡವಿನಲ್ಲಿ ಯೇಸು ಸ್ವಾಮಿ ಉಪವಾಸ ಪ್ರಾರ್ಥನೆ ಮಾಡುವಾಗ ಶತ್ರು ಸೈತನ ಸರ್ಪದ ರೂಪದಲ್ಲಿ ಬಂದು ಮಾತಾಡಿದನು. ಅಲ್ಲಿ ಕೂಡ ಅವನು ಶೋಧಿಸಿ ಬಿಟ್ಟಿಲ್ಲ. ಅಂದ್ರೆ ಉಪವಾಸ ಮಾಡುವವ್ರು ನೋಡ್ರಿ ಅವನು ಭಯಪಡಲ್ಲ. ಇನ್ಯಾರ ಹತ್ರ ಬರ್ಲಿಕ್ಕೆ ಅವನು ಭಯಪಡೋದು ಗೊತ್ತಾ? ಯಾರು ಪ್ರಾರ್ಥನೆ ಮಾಡುವಂಥವ್ರು ಇರ್ತಾರೋ ಅಂಥವ್ರ ಸವಾಸಕ್ಕೆ ಅವನು ಹೋಗಲ್ಲ, ಅಂಥವ್ರ ತಂಟೆಗೆ ಅವನು ಹೋಗಲ್ಲ. ಯಾಕೆ ಅಂದರೆ ದೇವರ ವಾಕ್ಯ ಬೀಳ್ತದೆ, ಪ್ರಾರ್ಥನೆ ಮಾಡುವವರು ಯಾರಾದರೂ ಇದ್ದಾರೋ, ಒಂದು ವೇಳೆ ಪ್ರಾರ್ಥನೆ ಮಾಡೋರು ಯಾರಾದರೂ ಇದ್ರೆ ಹೋಗಿ ಅವರುಗಳ ಮೇಲೆ ನನ್ನ ಮುದ್ರೆಯನ್ನು ಹಾಕ್ರಿ ಅಂತೇಳಿ ದೇವರು ಯೆಶಾಯನ ಬರೆದ ಪ್ರವಾದನೆ ಗ್ರಂಥದಲ್ಲಿ ಆಜ್ಞೆ ಕಟ್ಟಲೆ ಕೊಟ್ಟ ಮೇರೆಗೆ ಪ್ರಾರ್ಥನೆ ಮಾಡುವವನು ಸಾಧಾರಣವಾದವನಲ್ಲ, ಪ್ರಾರ್ಥನೆ ಮಾಡುವಂತವನು ದೇವರಿಂದ ಮುದ್ರಿಸಲ್ಪಟ್ಟವನು. ನಿಮ್ಗೆ ಅರ್ಥ ಆಗಿಲ್ಲ ಬಿಡಿ. ಈಗ ದಾನಿಯೇಲನನ್ನ ಸಿಂಹದ ಕರೆಕ್ಟಾಗಿ 8 ನಿಲ್ಲಿಸ್ತೀನಿ. ಭಯಪಡಬೇಡ್ರಿ, ಸಂತೋಷವಾಗಿರ್ರಿ. ನಿಲ್ಲಿಸ್ತೀನಿ. 15 ನಿಮಿಷ ಇದೆ. 15 ನಿಮಿಷ ಬರೀ ಗುಹೆ ಒಳಗಡೆ ಇರಕ್ಕೆ ಸರ್ ಹೋಗುತ್ತೆ. ದಾನಿಯೇಲನ ಸಿಂಹದ ಗುಹೆ ಒಳಗಡೆ ಇರಕ್ಕೆ 15 ನಿಮಿಷ ಸಾಲಾಗ್ತದೆ. ಇನ್ನು ದಾನಿಯೇಲನ ಈಚೆ ಕಡೆ ಕರ್ಕೊಂಬರ್ದೆ ಅವಾಗ. ಹಲ್ಲೆಲೂಯಾ! ಏನು ಹೇಳಿಕ್ ಬಂದ ಅವಾಗಲೇ?
ಒಳ್ಳೆ ಆಲೋಚನೆ. ಏನು ಮಾಡೋಣ, ನಿಮ್ಮ ನಿಮ್ಮ ಜೊತೆ ಸೇರಿ 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 ನಾನು ಹಂಗೆ ಆಗ್ಬಿಟ್ಟಿದ್ದೀನಿ. ಹಲ್ಲೆಲೂಯ. ಪ್ರಾರ್ಥನೆ ಮಾಡುವವ್ರ ಮೇಲೆ ವಿಶೇಷವಾದ ಮುದ್ರೆ ಹಾಕುವಂಥ ದೇವರು. ಈಗ ದಾನಿಯೇಲನನ್ನ ಸಿಂಹದ ಗವಿ ಒಳಗಡೆ ಹಾಕಿದ್ರು. ಹಾಕಿ ಹಂಗೆ ಬಿಟ್ಬಿಟ್ರಾ? ಕಲ್ಲು ಮುಚ್ಚಿದ್ರು. ಕಲ್ಲು ಮುಚ್ಚಿ ಹಾಗೆ ಬಿಟ್ಬಿಟ್ರಾ? ಆ ದೇಶದ, ಆ ರಾಜ್ಯದ, ಆ ಗೌರ್ಮೆಂಟಿಗೆ ಸಂಬಂಧಪಟ್ಟಂತ ಗೌರ್ಮೆಂಟಿನ ಸೀಲ್, ಮುದ್ರೆ ಆ ಕಲ್ಲಿಗೆ ಹಾಕಿದ್ರು. ಎಲ್ಲ ಇಲ್ಲೇ ಇದ್ದೀರಾ? ಮಕ್ಕಳ ಹತ್ರ ಆಡೋರು ಆಡ್ಲಿ, ಬಿಡುಗಡೆ ಹೊಂದ್ಕೊಂಬಿಡೋರು ಗ್ಯಾಪಲ್ಲಿ ಬಿಡುಗಡೆ ಹೊಂದ್ಕೊಂಬಿಡ್ರಿ, ಅವ್ರು ಹಂಗೆ ಕೂತ್ಕೊಳ್ಳಿ. ಹಲ್ಲೆಲೂಯ. ಇನ್ನೇನು ಹೇಳಕ್ಕಾಗತ್ತೆ? ಹಲ್ಲೆಲೂಯ. ಈಗ ರಾಜನ ಮುದ್ರೆ ಸೀಲ್ ಹಾಕಿದಾನೆ. ಆ ಗೌರ್ಮೆಂಟ್ ಸೀಲ್ ಹಾಕಿದ್ಮೇಲೆ ಆ ಗೌರ್ಮೆಂಟೇ ಬಂದು ಬಿಚ್ಚಬೇಕು, ಆ ಸೀಲ್ ತೆಗಿಬೇಕು. ಅಂದವರೆಗೂ ಯಾರು ಆ ಸೀಲ್ ಮುಟ್ಟಕ್ಕಾಗಲ್ಲ. ಆಗುತ್ತಾ? ಜೋರಾಗಿ ಒಂದಲ್ಲಿ ನಿದ್ದೆ ಮಾಡೋರು ಸ್ತೋತ್ರಂ. ಹಲ್ಲೆಲೂಯ. ನಿಮ್ಗೆ ಅರ್ಥ ಆಗಿಲ್ಲಲ್ಲ? ಒಂದು ಗೌರ್ಮೆಂಟ್ ಹಾಕಿರುವ ಗೌರ್ಮೆಂಟಿನ ಮುದ್ರೆಯನ್ನ ಮುಟ್ಟಕ್ಕಾಗಲಿ, ಅದರ ಪಕ್ಕದಲ್ಲಿ ಬರಕ್ಕಾಗಲಿ ಯಾವ ಅಧಿಕಾರಿ ಆಗಲಿ, ಯಾವ ಜನ ಆಗಲಿ, ಯಾವ ವ್ಯಕ್ತಿ ಆಗಲಿ, ಯಾವ ಮನುಷ್ಯನಾಗಲಿ ಭಯ ಪಡ್ತಾನೆ. ಯಾಕೆ? ಗೌರ್ಮೆಂಟ್ ಹಾಕಿರೋ ಸೀಲ್ ಅದು. ಆ ಸೀಲನ್ನು ಯಾರು ಬಿಚ್ಚಬಾರ್ದು. ಯಾರು ಹಾಕಿದಾರೋ ಅದೇ ಗೌರ್ಮೆಂಟ್ ಬಂದು ಬಿಚ್ಚಬೇಕು. ಅಲ್ಲಿವರೆಗೂ ಅದನ್ನು ಮುಟ್ಟಕ್ಕಾಗಲ್ಲ. ಅಷ್ಟು ಭಯ. ಒಂದು ಮುದ್ರೆ, ಸೀಲ್. ಈ ಲೋಕದಲ್ಲಿ ಒಂದೊಂದು ಅಧಿಕಾರಿ ಹಾಕಿರೋದೊಂದು ಸೀಲಿಗೆ ಅಷ್ಟೊಂದು ಶಕ್ತಿ, ಪ್ರಭಾವ ಇದ್ರೆ ದೇವರು ಹೇಳ್ತಾ ಇದ್ದಾರೆ, ಪ್ರಾರ್ಥನೆ ಮಾಡುವಂತ ವ್ಯಕ್ತಿಗಳು ಯಾರಾದರೂ ಇದ್ರೆ, ದೇವದೂತನೇ, ಪ್ರಾರ್ಥನೆ ಮಾಡುವಂತ ನನ್ನ ಮಕ್ಕಳು ಯಾರಾದರೂ ಇದ್ರೆ ಅವರುಗಳ ಮೇಲೆ ನನ್ನ ಮುದ್ರೆಯನ್ನು ಹೋಗಿ ಹಾಕ್ರಿ. ಇವತ್ತು ಒಂದು ಮುದ್ರೆ ಯಾರ ಮೇಲೆ ಬೀಳಬೇಕು? ಅವರುಗಳ ಮೇಲೆ ಮುದ್ರೆ ಯೇಸುವಿನ ನಾಮದಲ್ಲಿ ಬೀಳಿ. ದೇವರ ಮುದ್ರೆ ಬೀಳಿ. ಶಾಬಾದಡಗದವ ರಿಗಮಮದಡಗದವ ರಬ ಶಾಬಾದಡಗದವ. ಪ್ರಾರ್ಥನೆ ಮಾಡೋರ ಮೇಲೆ ದೇವರದು ಸೀಲ್ ಹಾಕ್ತಾರೆ, ದೇವರ ಒಂದು ಮುದ್ರೆ ಬೀಳುತ್ತೆ. ಈ ದಾನಿಯೇಲನು ಸಾಧಾರಣವಾದವನಲ್ಲ. ಈ ದಾನಿಯೇಲನು ಪ್ರಾರ್ಥನೆ ಮಾಡುವನಾಗಿದ್ದ. ಇವನ ಮೇಲೆ ಸುಮ್ಮನೆ ಏನೂ ಇರಲಿಲ್ಲ, ಅವನ ಮೇಲೆ ದೇವರ ಮುದ್ರೆ ಇತ್ತು. ಸಿಂಹದ ಗವಿಯ ಒಳಗಡೆ ದಾನಿಯೇಲನನ್ನು ಹಾಕಿದ ತಕ್ಷಣ ಹಸಿವಿನಲ್ಲಿರುವಂತ ಸಿಂಹಗಳ ಗುಂಪು ಇರುವ ಜಾಗದಲ್ಲೇ ಮೌನವಾಗಿ ನಿಂತಿದೆ. ನಿಲ್ಲಲಿಕ್ಕೆ ಕಾರಣ ಏನು? ಇವರನ್ನ ಯಾರು ಸಿಂಹದ ಗವಿಯ ಒಳಗಡೆ ಹಾಕ್ಬೇಕಂತೇಳಿ ತೀರ್ಮಾನ ಮಾಡಿ, ಪ್ಲಾನ್ ಮಾಡಿ, ಕುಯುಕ್ತಿ ಮಾಡಿದ್ರು, ಅವರಗಳ ಕಣ್ಣುಗಳಿಗೆ ದಾನಿಯೇಲನ ಮೇಲಿದ್ದ ಮುದ್ರೆ ಕಾಣಿಲ್ಲ. ಯಾವ ಶತ್ರುಗಳು, ಯಾವ ವೈರಿಗಳು ಒಳಸಂಚು ಮಾಡಿ ದಾನಿಯೇಲನನ್ನ ಸಿಂಹದ ಗವಿಯ ಒಳಗಡೆ ಹಾಕ್ಬೇಕಂತೇಳಿ ತೀರ್ಮಾನ ಮಾಡಿದ್ರು, ಅವರುಗಳ ಕಣ್ಣುಗಳಿಗೆ ದೇವರ ಮುದ್ರೆ ಕಾಣಲಿಲ್ಲ. ನಾವು ಹಂಗೆ ಕೆಲವೊಂದು ಜಾಗದಲ್ಲಿ ಹೋಗುವಾಗ ನಮ್ಮ ಮರ್ಯಾದೆಗಳು ಕೊಡಲ್ಲ. ಯಾಕಂದ್ರೆ ಜನಗಳು ನಮ್ಮ ಮೇಲೆ ಮುದ್ರೆಗಳು ಗೊತ್ತಾಗಲ್ಲ. ಹಲ್ಲೆಲೂಯ. ಆದ್ರೆ ಈ ಮುದ್ರಿಸಲ್ಪಟ್ಟವನು, ದೇವರ ಮುದ್ರೆಯಿಂದ ಹೊಡೆಯಲ್ಪಟ್ಟವನು ಸಿಂಹದ ಗವಿ ಒಳಗಡೆ ಹಾಕುವಾಗಲೂ ಕೂಡ ಒಂದು ಸಿಂಹಗಳು ಅಲ್ಲಾಡ್ತಾ ಇಲ್ಲ.
ಯಾಕೆ ಅಂದ್ರೆ ಈ ಲೋಕದ ಜನರಿಗೆ ಕಾಣದೇ ಇರುವಂತ ಮುದ್ರೆ ಆ ದುಷ್ಟ ಶಕ್ತಿಗಳು ಗೊತ್ತಾಯ್ತು. ಇವನ ಮೇಲೆ ರಾಜಾದಿರಾಜನ ಸೃಷ್ಟಿಗಳ ಕರ್ತನು ಒಡೆಯನ ಮುದ್ರೆ ಇವನ ಮೇಲೆ ಇದೆ. ಹಾ, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ದಾನಿಯೇಲನ ಮೇಲಿದ್ದಂತ ಮುದ್ರೆ ಜನರಿಗೆ ಕಂಡು ಬಂದಿಲ್ಲ. ಸಾಧಾರಣವಾದ ವ್ಯಕ್ತಿಯಾಗಿ ಕಾಣಲ್ಪಟ್ಟ, ಅವ್ರ ಕೈಲಿ ಹಿಡಿಯಲ್ಪಟ್ಟ, ಒಳಗಡೆ ತಬ್ಬಲ್ಪಟ್ಟ, ನೋ ಪ್ರಾಬ್ಲಮ್. ಆದರೆ ಸಿಂಹದ ಗವಿಯ ಒಳಗಡೆ ಹಾಕುವಾಗ ಸಿಂಹಗಳು ನೋಡ್ತಾ ಇದೆ, ಏನಲ್ಲ ಪ್ಯಾಕ್ ಮಾಡಲ್ಪಟ್ಟವನೇ, ಇದು ಎಲ್ಲೋ ನೋಡಿರೋ ಮುದ್ರೆ ಇದ್ದಂಗಿದೆ. ದೇವರ ಮುದ್ರೆ. ಇವನ್ ಸವಾಸಕ್ಕೆ ನಾವು ಹೋದ್ರೆ ಹಲ್ಲೆಲೂಯ. ಅದಕ್ಕೆ ಪ್ರಾರ್ಥನೆ ಮಾಡೋರ ಹತ್ರ ಬರ್ಲಿಕ್ಕೆ ಅವನು ಭಯ ಪಡ್ತಾನೆ. ಅದಕ್ಕೆ ದೇವರು ತನ್ನ ಶಿಷ್ಯರಿಗೆ ಫಸ್ಟ್ ಕಲಿಸ್ಕೊಟ್ಟಿದೆ ಪ್ರಾರ್ಥನೆ. ಅದಕ್ಕೆ ನೋಡ್ರಿ, ಆರಾಧನೆಯಲ್ಲಿ ಅವನೇನು ಆಯಾಸ ಮಾಡಲ್ಲ. ಆರಾಧನೆಯಲ್ಲಿ ಈಗೆಲ್ಲ ಸಂತೋಷ. ಯಾಕೆ? ಡ್ಯಾನ್ಸ್ ಮಾಡ್ಬೋದು, ಸಿಗಿಬೋದು, ಎಲ್ಲ ಮಾಡ್ಬೋದು. ಅದಕ್ಕೆ ಎಲ್ಲ ಸೇರಿ ಬರ್ತಾರೆ. ಬೇರೆ ವಿಷಯಗಳಿಗೆಲ್ಲ, ಬೇರೆ ಮೀಟಿಂಗ್ಗಳಿಗೆಲ್ಲ ಓಡಿ ಬರ್ತಾರೆ. ಪ್ರಾರ್ಥನೆ ಅಂತ ಕರ್ರಿ, ಒಂದು 2-3 ಹೆಜ್ಜೆ ಮುಂದೆ ಇರ್ತದೆ. ಯಾಕೆ? ಅವ್ರು ತಪ್ಪಲ್ಲ. ಯಾಕಂದ್ರೆ ಶತ್ರು ಗೊತ್ತು, ಇವನು ಪ್ರಾರ್ಥನೆ ವೀರನ ಆಗ್ಬಿಟ್ರೆ ಒಂದು ಮುದ್ರೆ ಇವನ ಮೇಲೆ ಬೀಳುತ್ತೆ. ಈ ಮಗಳು ಪ್ರಾರ್ಥನೆ ವೀರಾಂಗಣಿಯಾಗಿ ಮಾರ್ಪಟ್ಬಿಟ್ರೆ ಇವಳ ಮೇಲೆ ಒಂದು ಮುದ್ರೆ ಬೀಳ್ತದೆ. ಮುದ್ರೆ ಬಿದ್ದು ಬಿಟ್ರೆ ಇವನ ಹತ್ರ ಅಲ್ಲ, ಇವನು ಸಿಳುವಿಗೂ ಸಿಲಕಕ್ಕಾಗಲ್ಲ ಅಂತ ಹೇಳಿ ಶತ್ರುವೆ ಗೊತ್ತು. ಹಲ್ಲೆಲೂಯ. ಅದಕ್ಕೆ ಮಂಕು ತಂದಾಕ್ತಾನೆ, ನೀನು ಪ್ರಾರ್ಥನೆ ಮಾಡಬಾರ್ದು ಅಂತ. ನೀನು ಆರಾಧನೆ ಎಷ್ಟು ಬೇಕಾದ್ರೂ ಮಾಡಿ ಬಿಟ್ಬಿಡ್ತಾನೆ, ವಾಕ್ಯ ಎಷ್ಟು ಬೇಕಾದ್ರೂ ಓದಿ ಬಿಟ್ಬಿಡ್ತಾನೆ, ಪ್ರಾರ್ಥನೆ ಮಾತ್ರ ಬಿಡಲ್ಲ ಅವನು. ತಲೆನೋವು, ಹೊಟ್ಟೆ ನೋವು, ವಾಂತಿ ಭೇದಿ, ರೋಗ, ಅದು ಇದು ಅಲಸೆ, ಇದೆಲ್ಲ. ಅದ್ರ ಹೆಚ್ಚಾಗಿ ಇವಾಗ ಅವನ ಐದು ಏನು ಗೊತ್ತಾ? ನಿದ್ದೆ. ತಿನ್ನುಗುಂಡ, ಮಲಕಗುಂಡ. ಹಲ್ಲೆಲೂಯ. ಅಬ್ಸರ್ವ್ ಮಾಡಿ ನೋಡ್ರಿ, ಇವತ್ತು ನಿದ್ದೆ ಅಂದರೆ ನಿಮ್ಗೆ ಆಗ್ತಾ ಇರಲಿಲ್ಲ. ನಿದ್ದೆಗೂ ನಿಮ್ಗೆ ಯಾವಾಗೋ ದೂರ ಇರ್ತಾ ಇತ್ತು, ಬಟ್ ಇವಾಗ ನಿದ್ದೆಗೂ ನಿಮ್ಗೆ ತುಂಬ ಹತ್ರ ಆಗ್ತಾ ಇದೆ. ಯಾವಾಗೂ ನಿದ್ದೆ ಮೂದೇವಿ, ನಿದ್ದೆ 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 ನಿದ್ದೆ, ಆಯಾಸ, ಸುಸ್ತು. ಆಮೇಲೆ ಮಾಡೋಣ, ಪ್ರಾರ್ಥನೆ ನೋಡೋಣ, ಆಮೇಲೆ ಮಾಡೋಣ, ಹಿಂಗೆ ತಂದಾಗ್ತಾ ಇದ್ದಾನೆ. ಯಾಕಂದ್ರೆ ಅವನು ಗೊತ್ತು, ನೀನು ಪ್ರಾರ್ಥನೆಯಲ್ಲಿ ಬಲ ಬಂದ್ಬಿಟ್ರೆ ನೀನು ಮುಟ್ಟಕ್ಕಾಗಲ್ಲ, ನೀನು ಕುಟುಂಬ ಮುಟ್ಟಕ್ಕಾಗಲ್ಲ. ನೀನು ಪ್ರಾರ್ಥನೆ ಮಾಡೋ ವ್ಯಕ್ತಿ ಆಗ್ಬಿಟ್ರೆ ನಿನ್ನ ಮೇಲೆ ದೇವರ ಮುದ್ರೆ ಬೀಳ್ತದೆ. ದೇವರ ಮುದ್ರೆ ನಿನ್ನ ಮೇಲೆ ಬೀಳಲ್ಪಟ್ಬಿಟ್ರೆ ಆ ದೇಶವನ್ನೇ ನೀನು ಪ್ರಾರ್ಥನೆ ಮಾಡಿ ಹೊಂದ್ಕೊಳ್ತೀಯ. ಇದು ಅವನು ಗೊತ್ತು. ನನ್ನ ಟೈಮ್ ಆಯಿತು, ನಾನೇನು ಮಾಡಲಿ, ನಿಲ್ಲಿಸ್ತೀನಿ. ಹಲ್ಲೆಲೂಯ. ಆದರೆ ದಾನಿಯೇಲನ ಮೇಲಿದ್ದಂಥ ಮುದ್ರೆ ಜನಗಳು ಕಾಣಿಲ್ಲ, ಸಿಂಹಗಳು ಕಂಡು ಮೌನವಾಗ್ತಾ ಇದೆ. ಹಲ್ಲೆಲೂಯ. ದೇವರು ಮಾತಾಡ್ತಾ ಇದ್ದಾರೆ, ನಿನ್ನ ಮೇಲೆ ನಾನು ಹಾಕಿರುವಂತ, ನಿನ್ನ ಮೇಲೆ ಹಾಕಿರುವಂಥ ಕೆಲವೊಂದು ಮುದ್ರೆಗಳಿದೆ. ನಿನ್ನ ಮೇಲೆ, ಕೆಲವರ ಮೇಲೆ ಕೆಲವೊಂದು ದಿನಗಳ ಹಿಂದೆಗಡೆ ನಾನು ಮುದ್ರೆಯನ್ನು ಹಾಕಿದ್ದೀನಿ. ಆ ಮುದ್ರೆ ಸ್ವಲ್ಪ ಅದು ಮರೆಯಾಗಿತ್ತು, ಅದನ್ನು ಇವತ್ತು ಕ್ಲೀನ್ ಮಾಡಿ ಧೂಳು ಉದುರಿ ಇನ್ನೊಂದು ಸಾರಿ ನನ್ನ ಮಹಿಮೆಯನ್ನು ಕಳಿಸಿ, ಒಂದು ಬಿರುಗಾಳಿಯನ್ನು ಕಳಿಸಿ, ಆ ಮರೆಯಾಗಿರೋ ಧೂಳನ್ನೆಲ್ಲ ಎಬ್ಬಿಸಿ ನಿನ್ನ ಮೇಲೆ ಹಾಕಿರುವಂಥ ಆ ಮುದ್ರೆ ಶತ್ರುಗಳು ಈ ದಿನಗಳಲ್ಲಿ ನೋಡತಕ್ಕಂತೆ ಅದು ನಿನ್ನಲ್ಲಿ ಪ್ರಕಟವಾಗಲಿಕ್ಕಾಗಿ ಹೋಗ್ತಾ ಇದೆ. ಒಬ್ಬರು ಮಾತ್ರ ಶಾಬಾದಡಗದವು ರೀಖಮಾನ, ಒಂದು ಬಿರುಗಾಳಿ ಇಳಿಲಿ, ಬಿರುಗಾಳಿ ಹೋ, ಒಂದು ಬಿರುಗಾಳಿ ಸುತ್ತಕೊಂಡು ಬರ್ತಾರೆ ನಿಮ್ಮ ಮುಂದುಗಡೆ. ದೇವರೇ ಆ ಬಿರುಗಾಳಿ ಬೀಸ್ಲಿ.
ಬಲವಾಗಿ ಬೀಸಲಿ. ಯಾರು ಒಪ್ಪಿಸಿಕೊಡ್ತಲ್ವೋ ಯೇಸುವಿನ ನಾಮದಲ್ಲಿ ಅವರಿಗೆ ಇವತ್ತು ಬಿಡುಗಡೆ ಆಗ್ಬಾರ್ದು. ಯಾರು ಒಪ್ಪಿಸಿಕೊಡ್ತಿದಾರೆ ಅವರಿಗೆ ಮಾತ್ರ ಇವತ್ತು ಯೇಸುವಿನ ನಾಮದಲ್ಲಿ ಬಿಡುಗಡೆ ಕಂಡು ಸಾಕ್ಷಿ ಹೇಳುವತಕ್ಕಂತೆ ಇವತ್ತು ಕಾರ್ಯ ನಡೆಯಲಿ. ನೋಹನ ಕಾಲದಲ್ಲಿ ಭೂಮಿ ಎಲ್ಲ ನೀರಿನ ತುಂಬಲ್ಪಟ್ಟಿರುವಾಗ, ಇನ್ನೇನು ಕಡೇ ದಿನಗಳಲ್ಲಿ ಬರುವಾಗ, ಇನ್ನ ನೀರು ಭೂಮಿಯ ಮೇಲೆ ತ್ಯಾವವಾಗಿರುವಾಗ ದೇವರು ಒಂದು ಗಾಳಿಯನ್ನ ಕಳಿಸಿದನು. ದೇವರು ಒಂದು ಗಾಳಿಯನ್ನ ಕಳಿಸಿದನು. ದೇವರು ಗಾಳಿಯನ್ನ ಕಳಿಸುವಾಗ ಆ ನೀರು ಒಣಗಿ ಹೋಯ್ತು. ಭೂಮಿ ಕಾಣಲ್ಪಡ್ತು. ಭೂಮಿ ಕಾಣಲ್ಪಡ್ತು. ಎಲಿಯನನ್ನ ದೇವರು ಕರ್ಕೊಂಡು ಹೋಗ್ಲಿಕ್ಕಾಗಿ ಬರುವಾಗ, ದೇವರು ಬಿರು ಗಾಳಿಗಳಲ್ಲಿ ಬರುವಾಗ ಧೂಳೆಲ್ಲ ಚದುರಿ ಹೋಯ್ತು. ಒಣಗಲ್ಪಟ್ಟಂತ ಎಲುಬುಗಳಲ್ಲಿ ದೇವರು ಶಬ್ದವನ್ನು ಹೊರಡಿಸುವಾಗ, ಅವನ ನುಡಿಗಳನ್ನು ಹೊರಡುವಾಗ ಒಂದು ದೊಡ್ಡ ಶಬ್ದ ಉಂಟಾಯ್ತು. ಏನೋ ಕಾರ್ಯ ನಡೀತಾ ಇದೆ ಇಲ್ಲಿ. ದೇವರ ವಚನದ ಕಾರ್ಯ ನಡೀತಾ ಇದೆ ಇಲ್ಲಿ. ಅದು ಎಲ್ಲರ ಮೇಲೆ ನಡೀಲಿ. ಆತ್ಮನೇ ಆತ್ಮನೇ ಓ ಶಬಗಡಗದವೋ, ನಾವೆಲ್ಲರ ಕರ್ತನ ಪಾದ ಪೀಠದಲ್ಲಿ ಎದ್ದು ನಿಂತ್ಕೊಳ್ಳೋಣ. ನಾವೆಲ್ಲರೂ ಅಪ್ಪನ ಸನ್ನಿಧಾನದಲ್ಲಿ ಎದ್ದು ನಿಂತ್ಕೊಳ್ಳೋಣ. ನಿನ್ನ ಹತ್ರ ನಾನು ಬರಲ್ಲ. ನಾನು ಯಾಕೆ ಬರಬೇಕು? ನಾನು ಬರಲ್ಲ. ನಿನ್ನ ಹತ್ರ ನಿಮ್ಗೆಲ್ಲ ಡೌಟ್ ಅಲ್ಲ? ರಾಬರ್ಟ್, ಫ್ಯಾನ್ ಎಲ್ಲ ಆಫ್ ಮಾಡ್ಬೋದು. ಕೆಲ ಜನರಿಗೆ ಡೌಟ್, ಫ್ಯಾನ್ ಹಿಂಗೆ ಹಿಂಗೆ ಬಂತು ಅದಕ್ಕೆ ಗಾಳಿ. ನಾವೆಲ್ಲ ನಂಬಿಕೆ ಇದರಲ್ಲ ಪಂಡಿತರು. ಲೈಟ್ ಆಫ್ ಮಾಡು. ನೀನಾಗಿ ನೀನಲ್ಲ, ಇಲ್ಲಿ ಕರ್ಕೊಂಡು ಬಂದಿರೋದು ದೇವರ ವಾಕ್ಯ. ದೇವರ ವಾಕ್ಯ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಗಾಳಿ ಬಡಿತಾ ಇದೆಯಾ? ಇಲ್ಲಲ್ಲ, ಎಲ್ಲ ಆಫ್ ಆಗಿದೆ. ತಂದೆ ದೇವ, ಎಷ್ಟು ವರ್ಷ ಚರ್ಚ್ ಬಂದು? ಸ್ತೋತ್ರಂ. ಅಬೆ ಗಾಳಿ ಇಲ್ಲ. ನಾನು ಬೆಳಿಗ್ಗೆ ಪ್ರಾರ್ಥನೆಯಲ್ಲಿ ಕಂಡಂತ ಒಂದು ಗಾಳಿ. ನಾನು ನೆನ್ಸ್ಕೊಂಡೆ ಏನಕ್ಕೆ ಈ ಗಾಳಿ ಅಂತೇಳಿ. ಬೆಳಿಗ್ಗೆ ಪಾಸ್ಟರ್ ಕೂಡ ಏನು ಗಾಳಿ ಬಗ್ಗೆ ಮಾತಾಡೋದು ಅನ್ಕೊಂತೀನಿ. ಮೋಸ್ಟ್ಲಿ ಗಾಳಿ. ಹಲ್ಲೆಲೂಯಾ, ದೇವರಾತ್ಮ ಒಂದೇ. ಅದು ಎರಡೆರಡು ಸಾರಿ ಮೂರು ಸಾರಿ ತಿಳಿಸಿದ್ರು ಅಂದರೆ ಫೈನಲ್, ಅದು ಪಕ್ಕ ಅಂತ. ಬೆಳಗ್ಗೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಮಾಡ್ತಾ ಇರ್ಬೇಕಾದ್ರೆ ಒಂದು ವಿಶೇಷವಾದ ಬಿರುಗಾಳಿ ಹಿಂಗೆ ತಿರ್ಕೊಂಡು ಬರ್ತಾ ಇತ್ತು. ನಾನು ಏನಕ್ಕೆ ಅಂತ ಕೇಳಿದೆ. ಆ ಬಿರುಗಾಳಿ ಬರುವಾಗ ಕೆಲವೊಂದು ಕಾರ್ಯ ನಡೀತಿ ಅಂತ ದೇವ್ರು ಮಾತಾಡೋರು. ಬಟ್ ನನಗೆ ಗೊತ್ತಿಲ್ಲ, ಇಲ್ಲಿ ಪ್ರಸಂಗ ಎಲ್ಲ ಆದ್ಮೇಲೆ ಇವಾಗ ಗೊತ್ತಾಗ್ತದೆ ಗಾಳಿ ಬಗ್ಗೆ ದೇವ್ರು ಮಾತಾಡ್ತಾ ಇದ್ದಾರೆ ಅಂತೇಳಿ. ಹಲ್ಲೆಲೂಯ. ದೇವ್ರ ಮಕ್ಕಳೇ, ಆಲ್ರೆಡಿ ನೀನು ಪ್ರಾರ್ಥನೆ ವೀರನಾಗಿದ್ದೆ. ಆಲ್ರೆಡಿ ನೀನು ಪ್ರಾರ್ಥನೆಯ ವೀರಂಗಣಿಯಾಗಿದ್ದೆ. ಕೆಲವೊಂದು ವಿಷಯಗಳಲ್ಲಿ ಸ್ವಲ್ಪ ಅದು ಮರೆಯಾಗ್ಬಿಟ್ಟದು. ಅದೇನೇ ಮರೆಯಾಗಿರಲಿ,
ಕರ್ತನು ಒಂದು ಬಿರುಗಾಳಿಯನ್ನು ಅವನು ಕಳಿಸ್ತಾನ. ಅವನು ಬಿರುಗಾಳಿಯನ್ನು ಕಳಿಸುವಾಗ ಅದೆಲ್ಲ ಕ್ಲೀನ್ ಆಗುತ್ತೆ. ನಂಬ್ತೀರಾ? ಇದು ನಾನು ಮಾತಾಡ್ತಾ ಇಲ್ಲ, ಆತ್ಮಭರಿತನಾಗಿ ದೇವರ ಆತ್ಮನ ಶಕ್ತಿಯಿಂದ ಮಾತಾಡ್ತಾ ಇದ್ದಾನೆ. ಆಲ್ರೆಡಿ ನಿನ್ನ ಮೇಲೆ ಮುದ್ರೆ ಇದೆ. ಶತ್ರು ಕೆಲವೊಂದು ವಿಷಯಗಳಲ್ಲಿ ಆ ಮುದ್ರೆಯನ್ನು ಮುಚ್ಚಿಬಿಟ್ಟ. ಮುದ್ರೆ ಮೇಲೆ ಮುಚ್ಚಲ್ಪಟ್ಟ ಧೂಳಾಗಲಿ ಕಸ ಆಗಲಿ ಏನೇ ಆಗಲಿ, ಇವತ್ತು ಒಂದು ಗಾಳಿ ನಿನ್ನ ಮುಂದೆಗಡೆ ಬರುತ್ತೆ. ಆ ಗಾಳಿ ನಿನ್ನ ಮುಂದೆಗಡೆ ಬರುವಾಗ ಅದೆಲ್ಲ ಹಾರಿ ಹೋಗುತ್ತೆ. ಯಾವ ರೀತಿ ಗಾಳಿಯ ಮುಂದೆಗಡೆ ಒಟ್ಟು ಬಡ್ಕೊಂಡು ಹೋಗ್ತದೋ, ನಿನ್ನ ಮುದ್ರೆಯ ಮೇಲಿರುವಂತಹ ಧೂಳು ಕಸ ಕಡ್ಡಿ ಎಲ್ಲ ಬಡ್ಕೊಂಡು ಹೋಗ್ಲಿಕ್ಕಾಗಿ ಹೋಗ್ತಾ ಇದೆ. ಒಂದು, ಎರಡು, ಮೂರು ಅಂತೇಳಿ ನಾನು ಗಾಳಿಗೆ ಕಟ್ಟಲೆ ಕೊಡುವಾಗ ಹೋ ಗಾಳಿ ಬಂತು, ಗಾಳಿ ಬಂತು. Catch! Catch! ನಾನು ಬೆಳಿಗ್ಗೆ ಪ್ರಾರ್ಥನೆಯಲ್ಲಿ ಕಂಡಂತಹ ಗಾಳಿ ಇಲ್ಲಿ ಪ್ರಕಟವಾಗಲಿ, ಇಲ್ಲಿ ಪ್ರಕಟವಾಗಲಿ, ಇಲ್ಲಿ ಪ್ರಕಟವಾಗಲಿ. ಎಲ್ಲ ಮೌನವಾಗಿರ್ರಿ. ಈಗೊಂದು ಅನುಭವ ಆಗ್ಲಿಕ್ಕಾಗಿ ಹೋಗ್ತಾ ಇದೆ. ಮೌನವಾಗಿರ್ರಿ. ಈಗೊಂದು ಅನುಭವ ಆಗ್ಲಿಕ್ಕಾಗಿ ಹೋಗ್ತಾ ಇದೆ. ಯಾರು ಕಣ್ಣು ತೆಗೆದು ನೋಡಬೇಡ್ರಿ, ಎಲ್ಲ ಕಣ್ಣು ಮುಚ್ಕೊಳ್ಳಿ. ಒಂದು ಗಾಳಿ ನಿಮ್ಮ ಮೇಲೆ ಬೀಸುವ ಒಂದು ಅನುಭವ ನಿಮಗೆ ಉಂಟಾಗ್ತದೆ ನೋಡ್ರಿ. ಈಗ 3 ಎಣಿಸ್ತೀನಿ, ಆ ಅನುಭವ ನಿಮಗಾಗ್ತದೆ. 1, 2, 3. Raba, 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 raba. Ha ta ta ka ta pa ri ka ma ma ta ta ka. ತಾಕಲಿ ಬಲವಾಗಿ, ತಾಕಲಿ ಬಲವಾಗಿ. Jesus, Jesus, Jesus. ಯೇಸುವಿಗೆ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ಪ ಥ ಠ ಖ ಥ ಪ.
ಸರ್ವಶಕ್ತನಾದ ದೇವರೇ, ಇಲ್ಲಿವರೆಗೂ ನಡೆಸಿ ಮುಚ್ಚಲ್ಪಟ್ಟ ಮುದ್ರೆ ಮತ್ತೆ ಓಪನ್ ಮಾಡಿ ಶತ್ರುಗಳು ಕಾಣತಕ್ಕುವ ಹಾಗೆ ಇವರ ಹಿಸ್ಟ್ರಿ ಚರಿತ್ರೆಗಳನ್ನ ಬದಲಾಯಿಸಿದಕ್ಕಾಗಿ ಸ್ತೋತ್ರ, ತಿರುಗಿಸಿದಕ್ಕಾಗಿ ಸ್ತೋತ್ರ. ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ ಬ್ಲೆಸ್ ಮಾಡಿದ್ದೇನೆ. ಅನುಗ್ರಹಿಸಲ್ಪಡಲಿ. ಯೂಟ್ಯೂಬ್ ಚಾನಲ್ ನೋಡುವಂತ ಪ್ರತಿಯೊಬ್ಬರ ಮೇಲಿರೋ ಮುದ್ರೆ ಮುಚ್ಚಿ ಹೋಗಿರೋದು ಇವತ್ತು ತೆರೆಯಲ್ಪಡಲಿ, ಗಾಳಿ ಕಳಿಸಲ್ಪಡಲಿ, ಅದರ ಮೇಲೆ ಗಾಳಿ ಬೀಸಲ್ಪಡಲಿ. ದೊಡ್ಡ ಕಾರ್ಯ ಮಾಡ್ರಿ, ಯೇಸುವಿನ ನಾಮದಲ್ಲಿ ಬೇಡಿ ಬಿಡುಗಡೆ ಹೊಂದಿಕೊಂಡಿದ್ದೇವೆ ಜೀವ ಉಳ್ಳ ತಂದೆ. ಗಾಡ್ ಬ್ಲೆಸ್ ಯು. ಫ್ಯಾನ್ ಆನ್ ಮಾಡ್ರಿ, ಎಲ್ಲ ಕೂತ್ಕೊಳ್ಳಿ, ಕೆಳಗಡೆ ಕೂತ್ಕೊಳ್ಳಿ.